ನಡೀತಿತ್ತು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಮಪ್ಪ ದುಂಡಿಗೇರಿ, ಲೇಖಕರು ಸಮಗ್ರ ಸ್ಪರ್ಧಾ ಇತಿಹಾಸ ಮತ್ತು ಸಮಗ್ರ ಸ್ಪರ್ಧಾ ಭೂಗೋಳ. ಆತ್ಮೀಯರೇ, ನಂದು ಇದು 2ನೇ ಕ್ಲಾಸು, ಅಂದರೆ 2ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬಟ್ ನಿನ್ನೆ ಎಕ್ಸಾಮ್ ಬರೆದಂತ ಭಾವಿ ಭವಿಷ್ಯತ್ತಿನ ಶಿಕ್ಷಕರಿಗೆ ಅಭಿನಂದನೆಗಳು. ಏಕೆಂದ್ರೆ ಒಂದು 95% ಜನ ಎಲ್ಲರೂ ತೇರ್ಗಡೆ ಹೊಂದುತ್ತೀರಿ. ನಿಮ್ಮ ಆನ್ಸರ್ ಅನ್ನು ಇಲಾಖೆ ಬಿಡುಗಡೆ ಮಾಡಿದ್ದು. ಮತ್ತು ಮುಂದಿನ ದಿನಗಳಲ್ಲಿ GPSTR, HSTR ಸಂಬಂಧಪಟ್ಟಂತೆ ರೆಡಿ ಆಗಿ. ಬಟ್ ಹೋದ ಸಲ TET ಬಹಳಷ್ಟು ಕಠಿಣವಾಗಿತ್ತು. ಈ ಸಲ TET ಪ್ರಶ್ನೆ ಪತ್ರಿಕೆಯನ್ನು ಗಮನ ಹರಿಸಲಿಕ್ಕಾಗಿ ಬಹಳಷ್ಟು ಸರಳವಾಗಿದೆ. ಮ್ಯಾಕ್ಸಿಮಮ್ ನನಗೆ ಮೆಸೇಜ್ ಮಾಡಿದಂತೆ ಸುಮಾರು 130-135 ತನಕ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಮಿನಿಮಮ್ ಪಾಸ್ ಆದ್ರೆ ಸಾಕು. ಬಟ್ 2025ರಲ್ಲಿ ಅಷ್ಟು ಹೇಳಿಕೊಳ್ಳುವಂಗ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ. ಬಟ್ ಈ ವರ್ಷ ಮುಗದೆ ಹೋಯ್ತು. ಮುಂದಿನ ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗುವಂತ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚು ಅನುಕೂಲ ಆಗುತ್ತದೆ ಎಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಂತ ಎಲ್ಲಾ ಹಿತೈಷಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಯಾರ್ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಸಲಹೆ ಸೂಚನೆಗಳು ಅತಿ ಅವಶ್ಯಕವಾಗಿದ್ದು, ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳಿಂದ ನನಗೆ ತಿಳಿಯುತ್ತದೆ. ಆತ್ಮೀಯರು, ಇವತ್ತು ಹೊಸದಾಗಿ ನಿನ್ನೆ ನಡೆದಂತ TET ಎಕ್ಸಾಮ್ ನಲ್ಲಿದ್ದಂತ ಸಮಾಜ ವಿಜ್ಞಾನದ ಒಂದು ಭಾಗ, ಅಂದರೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದು. ಆ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ಪ್ರಶ್ನೆಗಳ, ಅಂದರೆ ಮುಂದಿನ ಪರೀಕ್ಷೆಗಳ ತಯಾರಿ ಯಾವ ರೀತಿಯಾಗಿ ನಡೆಸಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಅಂದಾಜು ಮಾಡಿದಂತ 708 ಪೋಸ್ಟ್ಗಳು ಮತ್ತು ಮುಂದೆ ನೋಟಿಫಿಕೇಶನ್ ಆಗ್ತಕ್ಕಂತ PC ಮತ್ತು PSI, KS ಗೆ ಸಂಬಂಧಪಟ್ಟಂತ ವಿಷಯವನ್ನು ಯಾವ ರೀತಿಯಾಗಿ ನೀವು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಓದಬೇಕಂತೇಳಿ ಈ ನಿನ್ನೆ ನಡೆದಂತ ಟೀಚರ್ ಎಲಿಜಿಬಲ್ ಟೆಸ್ಟ್ ದಲ್ಲಿದ್ದಂತ ಭೂಗೋಳ ವಿಷಯವನ್ನು ಇವತ್ತಿನ ತರಗತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಅದಕ್ಕಾಗಿ ಇದನ್ನು ಸದುಪಯೋಗ ಪಡೆದುಕೊಳ್ಳಿ. ಹಾಗೆ ನೀವು ನೋಟ್ ಮಾಡ್ಕೊಂತ ಹೋಗಿ. ಸುಮಾರು 15 ಪ್ರಶ್ನೆಗಳು ಈ ಸಮಾಜ ವಿಜ್ಞಾನ ಭಾಗದಲ್ಲಿನ 15 ಪ್ರಶ್ನೆಗಳು ಈ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದ್ದು, ಅಲ್ಲಿ ಬಹಳಷ್ಟು ಈಜಿ ಆದಂತ ಡೈರೆಕ್ಟ್ ಆದಂತ ಪ್ರಶ್ನೆಗಳಿದ್ದಾವೆ. ಬಟ್ ಈ ರೀತಿಯಲ್ಲಿ ಮುಂದಿನ ಪರೀಕ್ಷೆಯಲ್ಲಿ ಇರುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ. ಯಾಕಂದ್ರೆ ನೋಟಿಫಿಕೇಶನ್ ಮಾಡಿದಂತ ಈ ಗ್ರೂಪ್ C ಹುದ್ದೆಗಳಿಗೆ ಅತಿ ಹೆಚ್ಚು ಕಠಿಣವಾದಂತ ಪ್ರಶ್ನೆಗಳಿರ್ತಾವೆ. ಮತ್ತೆ ಈ ಸಲ ಹೊಸದಾಗಿ ನಿಮಗೆ 5 ಆಪ್ಷನ್ಸ್ ಅಂತ ಹೇಳಿ ಇಟ್ಟಿದ್ದಾರೆ. ಅದನ್ನು ಸಹಿತ ಸ್ವಲ್ಪ ನಿಮಗೆ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ಒಂದೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅದರ ಸುತ್ತಮುತ್ತಲಿನ ಸ್ವಲ್ಪ ವಿಷಯಗಳು ಎಕ್ಸಾಮ್ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಮುಂದಿನ ದಿನಗಳಲ್ಲಿ ನಾವು ಕ್ರಮಾನುಗತದಲ್ಲಿ ಟಾಪಿಕ್ ವೈಸ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಡಿಟೇಲ್ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ಕೊಂತ ಹೋಗೋಣಂತ. ಇದು ನಿಮಗೆ ಮುಂದಿನ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ಎಂಬ ಉದ್ದೇಶ ಇಟ್ಟುಕೊಂಡು ಇದನ್ನ ನಾನು ಇಂದಿನ ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಆತ್ಮೀಯರು, ಹೀಗೆ 91ರಲ್ಲಿ 150 ಪ್ರಶ್ನೆಗಳ ತನಕ TETಯಲ್ಲಿ ಏನಿತ್ತು ಅಂತಂದಾಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇತ್ತು. ಅದರಿಂದ ಭೂಗೋಳಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿ ದೇಶ ಯಾವುದು? ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಒಂದೊಂದು ಸಲ ಈಜಿ ಇದ್ದ ಸದಕ್ಕೆ ಹಾಕುವಂತ ಸಾಧ್ಯತೆ ಇರ್ತೈತಿ. ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಅಂತೇಳಿ ಅನಿಸಿಬಿಟ್ಟಾಗ ಈಗ ಏನಕ್ಕಂದಾಗ ಈ ಆನ್ಸರ್ಗಳು ಒಂದು ಯಾವ್ದೋ ಟಿಕ್ ಹಾಕಿ ಆಮೇಲೆ ಹಂಚಿ ದೇಶ ಐತಲ್ಲ ಅಂತ ಹೇಳಿ. ಅದಕ್ಕಾಗಿ ಪ್ರಶ್ನೆಯನ್ನು ಬಹಳಷ್ಟು ಗಮನದಲ್ಲಿಟ್ಟು ನೋಡ್ಬೇಕು. ಒಂದೆರಡು ಸಲ ಪ್ರಶ್ನೆಯನ್ನು ಓದೋದ್ರಲ್ಲಿ ತಪ್ಪಿಲ್ಲ.
ಬಟ್ ಪರೀಕ್ಷೆ ಎಕ್ಸಾಮ್ದಲ್ಲಿ ಏನಂತಂದಾಗ ಅತಿ ಹೆಚ್ಚು ಲಕ್ಷ ಕೊಟ್ಟು ಆ ಪ್ರಶ್ನೆಗಳನ್ನು ಓದಿ ಆಮೇಲೆ ಏನಂತಂದಾಗ ಆನ್ಸರ್ಗಳನ್ನು ಮಾಡಬೇಕು. ಇಲ್ಲಿ ಹಂಚಿಕೊಳ್ಳದಿರುವ ದೇಶ ತಂದಾಗ ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ಭೂತಾನ್ ಇದೆ, ಮಾಲ್ಡೀವ್ಸ್ ಅಂತ ಇದೆ. ಆಮೇಲೆ ಇದು ಭೂಗಡಿ ಅಂತ ಇದೆ. ಭೂಗಡಿ ಅಂತಂದಾಗ ನಮಗೆ ಗೊತ್ತಾಗಬೇಕು ಇಲ್ಲಿ ಆನ್ಸರ್ ಯಾವತ್ತಂದಾಗ ಮಾಲ್ಡೀವ್ಸ್ ಅಂತ ಕರೆಯಲಾಗ್ತದೆ. ಬಟ್ ಈಗಾಗಲೇ ನಿನ್ನೆ ತಂದಾಗ ಪ್ರಕಟ ಮಾಡಿದಂತ ಇಲಾಖೆಯ ಕೀ ಆನ್ಸರ್, ಬಟ್ ಯಾವುದು ನಾನು ನೋಡಿದ ಹಾಗೆ ಯಾವುದೋ ಅಷ್ಟೇನು ತಪ್ಪಿಲ್ಲ ಅಂತ ಹೇಳ್ತೀನಿ. ಸೈಕಾಲಜಿಯಲ್ಲಿ ನಿಯಮಗಳು ಏನಾಗಿರ್ತದೆ ಅಂದಾಗ ಒಂದೊಂದ್ಸಲ 2 ಆಪ್ಷನ್ಸ್ ಗಳು ಏನಂತಂದಾಗ ಸೇಮ್ ಅನಿಸ್ತಾ ಇರ್ತಾವ. ಅದಕ್ಕ ಅಂತಿಮವಾದಂತ ಕೀ ಉತ್ತರ ಅದ್ರದ್ದೇ ಆಗಿರ್ತೈತಿ. ಆದ್ರ ಸಹಿತ ಏನಂತಂದಾಗ ನಿಮಗೆ ಅಬ್ಜೆಕ್ಷನ್ ಹಾಕುವ ಸಲುವಾಗಿ ಟೈಮ್ ಕೊಡಲಾಗೈತಿ, ಅದನ್ನು ಸಹಿತ ಒಂದ್ಸಲ ನೋಡ್ಬೇಕು ನೀವು. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತಂದಾಗ ಮಾಲ್ಡೀವ್ಸ್ ಆನ್ಸರ್ ಆಗುತ್ತೆ. ಇಲ್ಲಿ ನಿಮಗೆ ಏನಂತಂದಾಗ ಆನ್ಸರ್ ಮಾಲ್ಡೀವ್ಸ್ ಅಂತೇಳಿ ಕರೆಯಲಾಗ್ತೈತಿ. ಮಾಲ್ಡೀವ್ಸ್ ಆನ್ಸರ್ ಸರಿ. ಮಾಲ್ಡೀವ್ಸ್ ಯಾಕೆ ಆನ್ಸರ್ ಸರಿ ಅಂತಂದಾಗ ಮಾಲ್ಡೀವ್ಸ್ ಜಲಗಡಿಯನ್ನು ಹೊಂದಿದೆ. ಅಂದಾಗ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವಂತ ದೇಶಗಳು ಅಂತಂದಾಗ 7 ದೇಶಗಳಿದ್ದಾವೆ. ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಂತ ದೇಶಗಳು 7. ಬಟ್ 7 ದೇಶಗಳ ಭೂಗಡಿಯನ್ನು ಗಮನ ಹರಿಸಲಿಕ್ಕಾಗಿ ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಅಂತೇಳಿ ನೀವು ನನಗೆ ಹಾಗೆ ಏನಂತಂದ್ರೆ ಕೆಳಗಡೆಗೆ ಅನಿಸಿಕೆಯಲ್ಲಿ ತಿಳಿಸುತ್ತಾ ಹೋಗಿ. ಭಾರತದೊಂದಿಗೆ 7 ದೇಶಗಳ ಭೂಗಡಿಯನ್ನು ಹೊಂದಿದ್ದು ಒಟ್ಟು ಭಾರತದ ಭೂಗಡಿಯ ಉದ್ದ ಎಷ್ಟು ಕಿಲೋಮೀಟರ್ ಇದೆ ಅಂತ. ಬಟ್ ಏನಂತಂದ್ರೆ PCಯಲ್ಲಿ ಸಹಿತ ಕ್ವಶನ್ ಕೇಳುವಂತ ಸಾಧ್ಯತೆ ಇರ್ತೈತಿ. ಬಟ್ PSI ಮುಂದುವರೆದ ಕ್ವಶನ್ ಕೇಳುವಂತದ್ದು ಭಾರತದೊಂದಿಗೆ 7 ದೇಶಗಳೊಂದಿಗೆ ಭೂಗಡಿಯನ್ನು ಹೊಂದಿದೆಯಲ್ಲ, ಆ 7 ದೇಶಗಳಲ್ಲಿ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಕ್ರಮಾನುಗತದಲ್ಲಿ ಉದ್ದವಾದಂತ ಗಡಿ ಹೊಂದೋದ್ರಿಂದ ಚಿಕ್ಕದಾದ ಗಡಿ ಹೊಂದಿದ ತನಕ ಕ್ವಶನ್ ಕೇಳುವಂತ ಸಾಧ್ಯತೆ ಇರ್ತೈತಿ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಿ ಅಂತಂದಾಗ 7 ದೇಶಗಳ ಭೂಗಡಿಯನ್ನು ಹೊಂದಿದ್ದು ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಭಾರತದೊಂದಿಗೆ ಅತಿ ಉದ್ದವಾದ ಗಡಿ ಹೊಂದಿದಂತ ಹಂಚಿಕೊಂಡಂತ ದೇಶಗಳು ಯಾವ್ದು ಅಂತ ಹೇಳಕ್ಕಾಗಿ ಒಂದು ಏನಂತಂದಾಗ ಬಾಂಗ್ಲಾದೇಶ ಇದೆ, ಒಂದು ಬಾಂಗ್ಲಾದೇಶ ಇದೆ. ಆಮೇಲೆ ಏನಂತಂದಾಗ 2ನೇದು ಚೀನಾ ಇದೆ, 2ನೇದು ಚೀನಾ ಅಂತ ಇದೆ. 3ನೇದು ಅಂತಂದಾಗ ಪಾಕಿಸ್ತಾನ್ ಇದೆ, 3ನೇದು ಪಾಕಿಸ್ತಾನ್ ಇದೆ. ಆಮೇಲೆ 4ನೇದು ಏನಂತಂದಾಗ ನೇಪಾಳ ಇದೆ. ಆಮೇಲೆ 5ನೇದು ಮಯನ್ಮಾರ್ ಇದೆ. 6ನೇದು ಏನಂತಂದಾಗ ಭೂತಾನ್ ಇದೆ. 7ನೇದು ಅಫ್ಘಾನಿಸ್ತಾನ್. ಇದು ಭಾರತದೊಂದಿಗೆ ಕ್ರಮಾನುಗತದಲ್ಲಿ ಭೂಗಡಿಯನ್ನು ಹೊಂದಿರುವಂತ ದೇಶಗಳು. ನಾವು UPSC ಓದುವಂತ ಟೈಮದಲ್ಲಿ ನಮಗೆ ನೆನಪಿಡುವ ಸಲುವಾಗಿ ನಾವು ಬಚ್ಪನ್ MB ಅಂತ ಇಟ್ಟಿದ್ದೇವೆ. ಅಂದ್ರೆ ಬಾಂಗ್ಲಾದೇಶ್, ಚೀನಾ, ಪಾಕಿಸ್ತಾನ್, ನೇಪಾಳ, ಮಯನ್ಮಾರ್, ಭೂತಾನ್, ಅಫ್ಘಾನಿಸ್ತಾನ್. ಇದರಲ್ಲಿ ಏನಂತಂದಾಗ ಈ ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ. ಮಾಲ್ಡೀವ್ಸ್ ಎಂಬುದು ಭೂಗಡಿಯನ್ನು ಹೊಂದಿಲ್ಲ. ಅಂದ್ರೆ ಬಾಂಗ್ಲಾದೇಶವು ಭಾರತದೊಂದಿಗೆ ಅತಿ ಉದ್ದವಾದಂತ ಗಡಿ ಹೊಂದಿದಂತ ದೇಶವಾದ ಅತ್ಯಂತ ಚಿಕ್ಕದಂತ ಗಡಿ ಒಂದು ಭಾರತದೊಂದಿಗೆ ಹಂಚಿಕೊಂಡಂತ ದೇಶ ಯಾವ್ದಂದಾಗ ಅಫ್ಘಾನಿಸ್ತಾನ್. ಅಂದ್ರೆ ಬಾಂಗ್ಲಾದೇಶವು ಭಾರತದೊಂದಿಗೆ ಸುಮಾರು 4096 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ. 4096 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದ್ದು ಅತಿ ಕಡಿಮೆ ಅಂತಂದ್ರೆ 80 ಕಿಲೋಮೀಟರ್ ಅಂತೇಳಿ ಅಫ್ಘಾನಿಸ್ತಾನ್ ನಿಮಗೆ ಈಗಾಗಲೇ ಗೊತ್ತಿದೆ ಅಂತೇಳಿ ಗೊತ್ತಾಗುತ್ತೆ. ಇವುಗಳು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತೇಳಿ ಮುಂದಿನ ತರಗತಿಯಲ್ಲಿ ಆ ಟಾಪಿಕ್ ವಾಜ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಬಟ್ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಇದಲ್ಲ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಇವುಗಳು ಜಲಗಡಿಯನ್ನು ಹೊಂದಿದಂತ ದೇಶಗಳು. ಅಂದಾಗ ಭಾರತವು 7 ದೇಶಗಳೊಂದಿಗೆ ಭೂಗಡಿ, 2 ದೇಶಗಳೊಂದಿಗೆ ಜಲಗಡಿ. ಇನ್ನೊಂದು ದಾಖಲೆ ಪ್ರಕಾರ ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ ದೇಶಗಳು ಸಹಿತ ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡವು ಅಂತ ಹೇಳಲಾಗ್ತೈತಿ. ಬಟ್ ಜಲಗಡಿ ಹಂಚಿಕೊಳ್ಬೇಕಂದಾಗ 12 ನಾಟಿಕಲ್ ಮೈಲ್ ಭಾರತವು ಏನಂತಂದಾಗ ಜಲಗಡಿ ಹಂಚಿಕೊಂಡಿದೆ. ನಾಟಿಕಲ್ ಮೈಲ್ ಅಂತ ಭಾರತದ ಜಲಗಡಿಯು ಎಷ್ಟು ಮೈಲ್ ಇದೆ ಅಂತಂದಾಗ 12 ನಾಟಿಕಲ್ ಮೈಲ್ ಇದೆ. 12 ನಾಟಿಕಲ್ ಮೈಲ್ ಅಂತಂದಾಗ ಈ ಸಾಗರದ ಮೇಲ್ಮೈಯನ್ನು ಅಳೆಯಲು ಬಳಸುವಂತ ಮಾಪಕ ನಾಟಿಕಲ್ ಮೈಲ್. ಸಾಗರದ ಮೇಲ್ಮೈಯನ್ನು ಅಥವಾ ಸಮುದ್ರದ ಮೇಲ್ಮೈಯನ್ನು ಅಳೆಯಲು ಬಳಸುವಂತ ಮಾಪಕ ನಾಟಿಕಲ್ ಮೈಲ್. ಆ ಸಾಗರ ಅಥವಾ ಸಮುದ್ರದ ಆಳವನ್ನು ಅಳೆಯಲು ಬಳಸುವಂತ ಮಾಪಕ ಯಾವುದು? ಕೆಳಗಡೆಗೆ ಸಿ. ಸಾಗರದ ಆಳವನ್ನು ಅಳೆಯಲು ಬಳಸುವಂತ ಮಾಪಕ, ಮೇಲ್ಮೈಯನ್ನು ಅಳೆಯಲು ಬಳಸುವ ಮಾಪಕ ನಾಟಿಕಲ್ ಮೈಲ್. ಒಂದು ನಾಟಿಕಲ್ ಮೈಲ್ ಎಷ್ಟು ಅಂದಾಗ 1852 ಮೀಟರ್ ಇಸ್ಕೋಲ್ ಟು 1 ನಾಟಿಕಲ್ ಮೈಲ್. 1852 ಮೀಟರ್ ಇತ್ತಂದ್ರೆ 1 ನಾಟಿಕಲ್ ಮೈಲ್. ಹೆಂಗ ಭೂಮಿಯ ಮೇಲೆ ಹೋಗ್ಬೇಕಂದ್ರೆ 1000 ಮೀಟರ್ ಇಸ್ಕೋಲ್ ಟು 1 ಕಿಲೋಮೀಟರ್ ಆಗ್ತಿತ್ತಲ್ಲ, ಹಂಗ ಈ 1852 ಮೀಟರ್ ಇಸ್ಕೋಲ್ ಟು 1 ನಾಟಿಕಲ್ ಮೈಲ್. ಹಂಗ ಆಪ್ಷನ್ಸ್ ಅಲ್ಲಿ ಒಂದೊಂದ್ಸಲ ಆಗಿರ್ಬೇಕಂದಾಗ 1.852 ಕಿಲೋಮೀಟರ್ ಪಾಯಿಂಟ್ ಕೊಟ್ಟ ಕಿಲೋಮೀಟರ್ ದಲ್ಲಿ ಕನ್ಸಿಡರ್ ಆಗ್ತೈತಿ.
ಹಂಗ 12 ನಾಟಿಕಲ್ ಮೈಲ್ ಒಳಗಡೆಗೆ ಯಾವ ದೇಶಗಳು ನಮಗೆ ಟಚ್ ಆಗಿರ್ತದೆ ನೋಡು, ಯಾವ ದೇಶಗಳು ನಮಗೆ ಇರುತ್ತಂದಾಗ ಈ ಗಡಿಯನ್ನು ಹಂಚಿಕೊಳ್ತಾರೆ ನೋಡು, ಅವುಗಳು ಜಲಗಡಿಯನ್ನು ಹಂಚಿಕೊಂಡಂತೆ ಅಂತೇಳಿ ಹೇಳಲಾಗ್ತತಿ. ಹೀಗೆ ಏನಂತಂದಾಗ ಈ 7 ದೇಶಗಳು ಭೂಗಡಿಯನ್ನು ಹೊಂದಿದ್ದು, ಇದು ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಇಂಪಾರ್ಟೆಂಟ್. ಇದು ಮುಂದಿನ ದಿನಗಳಲ್ಲಿ PSI ಮತ್ತು PC ಗೆ ಹೆಲ್ಪ್ ಆಗಲಿ ಎಂಬ ಉದ್ದೇಶ ಇಟ್ಟುಕೊಂಡು ಈ ಪ್ರಶ್ನೆಗೆ ಈ ರೀತಿಯಾದಂತ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಸಾಗುತ್ತಾ ಇದ್ದೇನೆ. ಇನ್ನು 2ನೇ ಪ್ರಶ್ನೆ ಗಮನ ಹರಿಸಬೇಕಾಗಿ ಎರಡನೇ ಪ್ರಶ್ನೆ ಏನಂತಂದ್ರೆ ಗಮನ ಹರಿಸಬೇಕಾಗಿ ಯಾವುದಿದೆ ಅಂತ ತಿಳಿಯಕ್ಕಾಗಿ 2ನೇ ಪ್ರಶ್ನೆ ಈ ಆಂಡೀಸ್ ಪರ್ವತ ಅಂತೇಳಿ ಆಂಡೀಸ್ ಸರಣಿ ಇರುವ ಖಂಡ ಯಾವ್ದಂತೇಳಿ. ಆಂಡೀಸ್ ಪರ್ವತ ಇರುವ ಖಂಡ ದಕ್ಷಿಣ ಅಮೆರಿಕ ಇದೆ, ಏಷ್ಯಾ ಇದೆ, ಯುರೋಪ್ ಇದೆ, ಆಮೇಲೆ ಆಫ್ರಿಕಾ ಇದೆ. ನೋಡಿ ಸ್ನೇಹಿತರೆ, ಆನ್ಸರ್ ಏನಾಗುತ್ತೆ ಅಂತಂದಾಗ ದಕ್ಷಿಣ ಅಮೆರಿಕ ಆಗುತ್ತದೆ. ದಕ್ಷಿಣ ಅಮೆರಿಕ ಈ ದಕ್ಷಿಣ ಅಮೆರಿಕ ಖಂಡ ಅಷ್ಟೇ ಅಲ್ಲದೆ ಇದು ಜಗತ್ತಿನ ಅತ್ಯಂತ ಉದ್ದವಾದಂತ ಪರ್ವತ ಶ್ರೇಣಿ. ಜಗತ್ತಿನ ಅತಿ ಉದ್ದವಾದಂತ ಪರ್ವತ ಶ್ರೇಣಿ ಯಾವತ್ತಂದಾಗ ಆಂಡೀಸ್ ಪರ್ವತ ಶ್ರೇಣಿ. ಜಗತ್ತಿನ ಅತಿ ಉದ್ದವಾದಂತ ಪರ್ವತ ಶ್ರೇಣಿ. ನೋಡಿ, ಜಗತ್ತಿನ ಅತಿ ಎತ್ತರವಾದಂತ ಪರ್ವತ ಸಾಲು ಅಂತಂದಾಗ ನಮ್ಮ ಹಿಮಾಲಯ ಪರ್ವತ ಸಾಲು. ಜಗತ್ತಿನ ಅತಿ ಉದ್ದವಾದಂತ ಅಂತಂದಾಗ ಆಂಡೀಸ್ ಪರ್ವತ ಸಾಲು. ಆಂಡೀಸ್ ಪರ್ವತ ಸಾಲು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತೈತಿ. ಈ ದಕ್ಷಿಣ ಅಮೆರಿಕ ಏನಿದು ಖಂಡ. ದಕ್ಷಿಣ ಅಮೆರಿಕ ಖಂಡದಲ್ಲಿ ನಿಮಗೆ ಮುಂದಿನ ಪ್ರಶ್ನೆಗೆ ಅನುಕೂಲವಾಗಲಿ ಅಂತ ಹೇಳ್ತಾ ಇದ್ದೇನೆ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಆಂಡೀಸ್ ಪರ್ವತ ಸಾಲವು ಎಷ್ಟು ದೇಶಗಳಿಗೆ ಹಂಚಿಕೊಂಡಿದೆ? ಎಷ್ಟು ದೇಶಗಳಿಗೆ ಹಂಚಿಕೊಂಡಿದೆ ಅಂತಂದಾಗ 7 ದೇಶಗಳಿಗೆ. ನೋಡಿ, ಆಂಡೀಸ್ ಪರ್ವತ ಸಾಲವು ದಕ್ಷಿಣ ಅಮೆರಿಕ ಖಂಡದ 7 ದೇಶಗಳಿಗೆ ಆವರಿಸಿಕೊಂಡೈತಿ. ಅತಿ ಹೆಚ್ಚು ಆವರಿಸಿಕೊಂಡದೆ ಅಂತಂದಾಗ ಚಿಲಿ ದೇಶ. ಯಾವ ದೇಶ? ಚಿಲಿ ದೇಶ. ಚಿಲಿ ದೇಶ ಬಿಟ್ಟು ಯಾವ ದೇಶಗಳಿಗೆ ಅಂತಂದ್ರೆ ಪೆರು ದೇಶ, ಚಿಲಿ, ಆಮೇಲೆ ಅರ್ಜೆಂಟೈನಾ ದೇಶ. ಚಿಲಿ, ಪೆರು, ಅರ್ಜೆಂಟೈನಾ, ಆಮೇಲೆ ಬೋಲಿವಿಯಾ, ಆಮೇಲೆ ಇಕ್ವೇಡರ್. ಇದು ಬ್ರೆಜಿಲ್ ಅಲ್ಲ, ಬೋಲಿವಿಯಾ. ಚಿಲಿ, ಅರ್ಜೆಂಟೈನಾ, ಬೋಲಿವಿಯಾ, ಇಕ್ವೇಡರ್. ಆಮೇಲೆ ಏನಂತಂದಾಗ ಇದು ವೆನಿಜುವೆಲಾ. ಚಿಲಿ, ಅರ್ಜೆಂಟೈನಾ, ಬೊಲಿವಿಯಾ, ಆಮೇಲೆ ಇಕ್ವೇಟರ್. ಇದು 1, 2, 3, 4, 5. ಆಮೇಲೆ ಏನಂತಂದಾಗ ಇನ್ನೊಂದು ದೇಶ ಯಾವುದು ಅಂತೇಳಿ ನೀವು ಕೆಳಗಡೆ ಏನಂತಂದಾಗ ನಮಗೆ ತಿಳಿಸಿ ಅಂದಾಗ ಕ್ವಶನ್ ಏನಂತೇಳಿ ಕೇಳ್ತಾ ಅಂತಂದಾಗ, ಜಗತ್ತಿನಲ್ಲಿ ಅತ್ಯಂತ ಉದ್ದವಾದಂತ ಆಂಡೀಸ್ ಪರ್ವತ ಸಾಲವು ಈ ಕೆಳಗಿನ ಯಾವ ದೇಶದಲ್ಲಿ ಇಲ್ಲ, ಯಾವ ದೇಶದಲ್ಲಿ ಇದೆ ಅಂದಾಗ ನಾನು 8 ದೇಶಗಳು ಅಂತ ಹೇಳಿದ್ದೀನಿ. 7 ದೇಶಗಳಲ್ಲಿ 6 ದೇಶಗಳು ಹೇಳಿದ್ದೀನಿ. 1 ದೇಶ ನಿಮಗೆ ಬಿಟ್ಟು ಕೊಟ್ಟಿದ್ದೀನಿ. ಯಾಕಂದ್ರೆ ನೀವು ಸರ್ಚ್ ಮಾಡುವ ಸಲುವಾಗಿ ಅನುಕೂಲ ಇಲ್ಲ ಅಂತೇಳಿ. ಒಂದು ಚಿಲಿ ಅಂತೇಳಿ, ಪೆರು ಅಂತೇಳಿ, ಅರ್ಜೆಂಟೈನಾ ಅಂತೇಳಿ, ಬೋಲಿವಿಯಾ ಅಂತೇಳಿ, ಆಮೇಲೆ ಇಕ್ವೇಡರ್ ಅಂತೇಳಿ, ಆಮೇಲೆ ಏನಂತಂದಾಗ ವೆನಿಜುವೆಲಾ. ಇನ್ನೊಂದು ತಿಳ್ಕೊಡ್ತೀನಿ, ಅದೇ ಏನಂತಂದಾಗ ಇಕ್ವೇಡರ್ ಪಕ್ಕದಲ್ಲಿದ್ದಂತ ದೇಶ, ವೆನಿಜುವೆಲಾ ಪಕ್ಕದಲ್ಲಿದ್ದಂತ ದೇಶ. ಸಿ ಎಂಬ ಅಲ್ಪಭೇದದಿಂದ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಏನಂತಂದಾಗ ಇದು ದಕ್ಷಿಣ ಅಮೆರಿಕದ ಅತ್ಯಂತ ಉದ್ದವಾದದ್ದು. ಅಷ್ಟೇ ಅಲ್ಲವೇನಂತಂದಾಗ ಜಗತ್ತಿನ ಅತ್ಯಂತ ಉದ್ದವಾದ ಇದು. ಯುರೋಪ್ ಖಂಡದ ಅತ್ಯಂತ ಪ್ರಸಿದ್ಧವಾದಂತಹ ಪರ್ವತ ಸಾಲು ಅಂತಂದಾಗ ಆಲ್ಪ್ಸ್ ಪರ್ವತ ಸಾಲು. ಆಲ್ಪ್ಸ್ ಪರ್ವತ ಸಾಲು ಪ್ರಸಿದ್ಧವಾದಂತ ಪರ್ವತ ಸಾಲು. ಏಷ್ಯಾ ಖಂಡದ ಈಗಾಗಲೇ ಬರ್ತೈತಿ ಹಿಮಾಲಯ ಪರ್ವತ ಸಾಲು. ಹಾಗೆ ಆಫ್ರಿಕಾ ಖಂಡದ ಅತ್ಯಂತ ಪ್ರಸಿದ್ಧವಾದಂತ ಪರ್ವತ ಸಾಲು ಅಂತಂದಾಗ ಅಟ್ಲಾಸ್ ಪರ್ವತ ಸಾಲು. ಅಟ್ಲಾಸ್ ಪರ್ವತ ಸಾಲು. ಏನಂತಂದಾಗ ಪ್ರಶ್ನೆ ಬಿಡಿಸ್ತಾ ನಿಮ್ಮನ್ನ ಏನಂತಂದಾಗ ಜ್ಞಾನ ಜಾಸ್ತಿ ಹಾಕೋತಾ ಸಾಗುತ್ತದೆ. ಹೀಗಾಗಿ ಈ ಪ್ರಶ್ನೆ ಬಹಳಷ್ಟು ಎಕ್ಸಾಮ್ ದೃಷ್ಟಿಯಿಂದ ಏನಂತಂದಾಗ ನಾವು 7 ದೇಶಗಳಲ್ಲಿ 6 ದೇಶಗಳು ಹೇಳಿದ್ದೇವೆ ಆಂಡೀಸ್ ಪರ್ವತ ಸಾಲು ಅಂತ ಹೇಳಿ. ಇನ್ನೆಷ್ಟು ಪ್ರಶ್ನೆಗೆ ಏನಂತಂದಾಗ ಸಾಗಲಕ್ಕಾಗಿ ಅದೇ ಏನಂತಂದಾಗ ಮೂರನೇ ಪ್ರಶ್ನೆ ಏನಿದೆ ಅಂತಂದಾಗ ಇಲ್ಲಿ ಏಷ್ಯಾ ಖಂಡದ ಚಿಕ್ಕದಾದಂತ ದೇಶ ಯಾವುದು ಅಂತ ಇದೆ. ಏಷ್ಯಾ ಖಂಡದ ಚಿಕ್ಕ ದೇಶ ಬಹಳಷ್ಟು ಈಜಿ. ಇಂತಹ ಪ್ರಶ್ನೆಗಳು ಮುಂದಿನ ಯಾವುದೇ ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ಬಟ್ TTಯಲ್ಲಿ ಎಲ್ಲಾರು ಏನಂತಂದಾಗ ಪಾಸ್ ಆಗಲಿ ಎಂಬ ಉದ್ದೇಶ ಇಟ್ಟುಕೊಂಡು ಅತಿ ಹೆಚ್ಚು ಜನ ಮುಂದೆ GPST HST ಬರೆಯುವಂತವರಾಗಲಿ ಅಂತ ಉದ್ದೇಶ ಇಟ್ಟುಕೊಂಡು ಕೇಳಿದ್ದಾರೆ ಅನ್ನೋ ಗೊತ್ತಿಲ್ಲ.
ಬಟ್ ಹಿಂದಿನ ಪರೀಕ್ಷೆಯಲ್ಲಿ ಎಕ್ಸಾಮ್ ಜಾಸ್ತಿ ಜನ ಕ್ವಾಲಿಫೈಡ್ ಆಗಿದ್ದಿಲ್ಲ. ಹೀಗಾಗಿ ಬರ್ಮಾ ಇದೆ, ವಿಯೆಟ್ನಾಂ ಇದೆ, ಕಾಂಬೋಡಿಯಾ ಇದೆ, ಆಮೇಲೆ ಏನಂತಂದಾಗ ಮಾಲ್ಡೀವ್ಸ್ ಇದೆ. ಅತ್ಯಂತ ಚಿಕ್ಕದಂತ ದೇಶ ಯಾವ್ದು ಆನ್ಸರ್ ಆಗ್ಬೋದು ಅಂತಂದಾಗ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಏನಂತಂದಾಗ ಅತ್ಯಂತ ಚಿಕ್ಕದಾದಂತ ದೇಶ ಯಾವ ಖಂಡದಲ್ಲಿ? ಏಷ್ಯಾ ಖಂಡದಲ್ಲಿ. ಏಷ್ಯಾ ಖಂಡದಲ್ಲಿ ಒಟ್ಟು 48 ದೇಶಗಳು ಬರ್ತವೆ. ಒಟ್ಟು 48 ದೇಶಗಳು ಬರ್ತಾವೆ. ಏಷ್ಯಾ ಖಂಡದಲ್ಲಿ 48 ದೇಶಗಳಲ್ಲಿ ಅತ್ಯಂತ ದೊಡ್ಡದಾದಂತ ದೇಶ ಏನಂತಂದಾಗ ರಷ್ಯಾ. ಅಂದಾಗ ರಷ್ಯಾ ದೇಶ ಒಂದೊಂದು ಸಲ ಯುರೋಪ್ ಖಂಡದಲ್ಲಿ ಕನ್ಸಿಡರ್ ಮಾಡ್ತಾರೆ. ಯುರೋಪ್ ಖಂಡದಲ್ಲಿ ಕನ್ಸಿಡರ್ ಮಾಡಿದ್ದಕ್ಕಾಗಿ ಅದನ್ನ ರಷ್ಯಾ ದೇಶವನ್ನು ಒಂದೊಂದ್ ಕಡೆ ಯುರೇಸಿಯಾ ಅಂತ ಹೇಳ್ತಾರೆ. ಯುರೋಪ್, ರಷ್ಯಾ, ಏಷ್ಯಾ. ಹಾಗಾಗಿ ರಷ್ಯಾ ದೇಶ ಜಗತ್ತಿನ ಅತ್ಯಂತ ದೊಡ್ಡದಾದಂತ ದೇಶ ಅಂತ ಕರೆಯಲಾಗ್ತೈತಿ. ರಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತ ಇದನ್ನ ರಷ್ಯಾವನ್ನು ಬಿಟ್ಟರೆ ದೊಡ್ಡದಾದಂತ ದೇಶ ಯಾವತ್ತಂದ ಚೀನಾ. ಆಮೇಲೆ ಏನಂತಂದಾಗ ಈ ಬಿಟ್ಟು 7ನೇ ದೊಡ್ಡದಾದಂತ ದೇಶ ಯಾವತ್ತಂದಾಗ ಭಾರತ, 7th ಲಾರ್ಜೆಸ್ಟ್ ಕಂಟ್ರಿ. ಅಂದಾಗ ಜಗತ್ತಿನ ಅತ್ಯಂತ ದೊಡ್ಡ ದೇಶಗಳಲ್ಲಿ ರಷ್ಯಾ ಅತ್ಯಂತ ದೊಡ್ಡದು. ಆಮೇಲೆ 2ನೇದು ಏನಂತಂದ್ರೆ ಕೆನಡಾ, ಆಮೇಲೆ 3ನೇದು ಚೀನಾ, ಆಮೇಲೆ 4ನೇದು ಅಮೆರಿಕ, ಆಮೇಲೆ 5ನೇದು ಬ್ರೆಜಿಲ್, 6ನೇದು ಆಸ್ಟ್ರೇಲಿಯಾ, 7ನೇದು ಭಾರತ, 8ನೇದು ಅರ್ಜೆಂಟೈನಾ, 9ನೇದು ಏನಂತಂದ ಕಜಕಿಸ್ತಾನ್, 10ನೇದು ಅಲ್ಜೀರಿಯಾ. ಅಂದಾಗ ರಷ್ಯಾ ಒಂದು ಏಷ್ಯಾ ಕಾಂಟಿನೆಂಟ್ ಕೌಂಟ್ ಮಾಡ್ದೇವಿ. ಆಮೇಲೆ ಏನಂತಂದಾಗ ಅದನ್ನ ಬಿಟ್ಟು ಚೀನಾ ಕೌಂಟ್ ಮಾಡ್ದೇವೆ. ಆಮೇಲೆ ಏನಂತಂದಾಗ ಇದು ಅಮೆರಿಕ ನಮ್ಮ ಕಾಂಟಿನೆಂಟ್ ಅಲ್ಲ, ಆಮೇಲೆ ಬ್ರೆಜಿಲ್ ನಮ್ಮ ಕಾಂಟಿನೆಂಟ್ ಅಲ್ಲ, ಆಸ್ಟ್ರೇಲಿಯಾ ನಮ್ಮ ಕಾಂಟಿನೆಂಟ್ ಅಲ್ಲ. ಅದನ್ನ ಬಿಟ್ಟು ಏನಂತಂದಾಗ ನಮ್ಮ ಕಾಂಟಿನೆಂಟ್ ನಮ್ಮ ದೇಶ ಯಾವತ್ತಂದಾಗ ಭಾರತ. ಆಮೇಲೆ ಏನಂತಂದಾಗ ಅರ್ಜೆಂಟೈನಾ ನಮ್ಮ ಕಾಂಟಿನೆಂಟ್ ಅಲ್ಲ. ಆಮೇಲೆ ಏನಂತ ಕಜಕಿಸ್ತಾನ್ ನಮ್ಮ ಕಾಂಟಿನೆಂಟ್. ಅಂದಾಗ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳು ಬರ್ತಾವೆ ಅಂತಂದಾಗ 4 ದೇಶಗಳು ಬರ್ತಾವು. ಒಂದು ಏನಂತಂದಾಗ ರಷ್ಯಾ, ಆಮೇಲೆ ಚೀನಾ, ಆಮೇಲೆ ಭಾರತ, ಆಮೇಲೆ ಏನಂತಂದಾಗ ಕಜಕಿಸ್ತಾನ್. ಹೀಗೆ ಏನಂತಂದಾಗ ನೀವು ಒಂದೊಂದಾಗಿ ಕ್ವಶನ್ ಅನ್ನು ಇಟ್ಕೊಂಡು ಯಾವುದೇ ಪ್ರಶ್ನೆ ಪತ್ರಿಕೆ ಮೊದಲಾಗಿ ಇಟ್ಕೋಬೇಕು. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗಳು ಕೇಳಿದಾಗ ಒಂದ್ ಕಡೆ ಏನಂತ ಹೇಳ್ತಾರೆ ಗೊತ್ತೇಳಿ, ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಕರೆಕ್ಟಾಗಿ ಬಿಡಿಸಿದಾಗ, ಕರೆಕ್ಟಾಗಿ ನೋಡಿದಾಗ 10% ಕೆಲಸ ಮುಗ್ದಂಗ ಅಂತಾರೆ. ಆಮೇಲೆ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್, ಬುಕ್ಸ್ ಕಲೆಕ್ಟ್ ಮಾಡಿದಾಗ 10% ಮುಗ್ದಂಗ ಅಂತ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಒಂದು 2-3 ಸಲ 10% ಕೆಲಸ ಮುಗ್ದಂಗಂತೆ. ಅಂದಾಗ ಇನ್ನ ನಾವು ಸ್ಟಾರ್ಟ್ ಮಾಡಿಲ್ಲ 30% ನಮ್ಮ ಮತ್ತೆ ಇರ್ತೈತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗುವಂತವ್ರು 30% ಏನಂತಂದಾಗ ಸಿಲೆಬಸ್ ಕರೆಕ್ಟ್ ಆಗಿ ತಿಳ್ಕೊಬೇಕು. ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಕಲೆಕ್ಟೆಡ್ ಮಾಡ್ಬೇಕು. ಅದ್ರ ಸಂಬಂಧಪಟ್ಟಂತೆ ನೋಟ್ಸ್, ಬುಕ್ಸ್ ಕಲೆಕ್ಟೆಡ್ ಮಾಡ್ಬೇಕು ಅಂತ ಹೇಳಲಾಗ್ತೈತಿ. ಇಲ್ಲಿ ಏನಂತಂದಾಗ 48 ಈ ಕಾಂಬೋಡಿಯಾ ಸಹಿತ ಏಷ್ಯಾ ಕಾಂಟಿನೆಂಟ್ ಕಂಡು ಬರ್ತಕ್ಕಂಥದ್ದು, ಮಯನ್ಮಾರ್ ಸಹಿತ ನಮ್ಮಲ್ಲಿ ಆ ಏಷ್ಯಾ ಖಂಡನೇ. ಆಮೇಲೆ ಏನಂತಂದಾಗ ವಿಯೆಟ್ನಾಂ ಸಹಿತ ನಮ್ಮ ಕಾಂಟಿನೆಂಟ್ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ 4 ದೇಶಗಳು ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ದೇಶಗಳು. ಮಾಲ್ಡೀವ್ಸ್ ದೇಶದ ರಾಜಧಾನಿ ಯಾವುದು ಅಂತ ಅನ್ನೋದಕ್ಕ ನನಗ ಕೆಳಗಡೆಗೆ ತಿಳಿಸಿ. ಮಾಲ್ಡೀವ್ಸ್ ದೇಶದ ರಾಜಧಾನಿ. ಇನ್ನಷ್ಟೇ ಹಾಗೆ ಮುಂದಿನ ಪ್ರಶ್ನೆಗೆ ಸಾಗೋಣ. ಅದು ಏನಂತಂದ್ರೆ 4ನೇ ಪ್ರಶ್ನೆ ಈ ರೀತಿಯಾಗಿ ಇದೆ. ಇದನ್ನು ವಿಶ್ವದ ಕಾಪಿ ಬಂದರು ಎಂದು ಕರೆಯಲಾಗಿದೆ. ಇದು ಚೆನ್ನಾಗಿದ್ದಂತ ಪ್ರಶ್ನೆ. ಬಟ್ ಎಲ್ಲ ಪ್ರಶ್ನೆಗಳಂತಂದ್ರೆ 6ರಿಂದ 10ನೇ ಕ್ಲಾಸ್ ಒಳಗಿನ ಬುಕ್ ಬಂದೇ ಕೇಳಿದಂತ ಉದಾಹರಣೆಗಳು ಗೊತ್ತಾಗುತ್ತೆ. ವಿಶ್ವದ ಕಾಪಿ ಬಂದರು ಎಂದು ಕರೆಯಲಾಗಿದೆ. ಆಪ್ಷನ್ಸ್ ಬ್ರೆಜಿಲ್, ಮೆಕ್ಸಿಕೋ, ರಿಯೋ ಡಿ ಜನರೋ, ವೆಸ್ಟ್ ಇಂಡೀಸ್ ಅಂತ ಇದೆ. ಈಗ ಆನ್ಸರ್ ಇದು ಯಾವ್ದು ಅಂತಂದಾಗ ಬ್ರೆಜಿಲ್. ಆನ್ಸರ್ ಯಾವುದು? ಬ್ರೆಜಿಲ್. ಕಾಪಿ ನಾಡು ಅಂತೇಳಿ ಕರೆಯಲಾಗ್ತೈತಿ. ದ ಕಿಂಗ್ ಆಫ್ ಕಾಪಿ ವರ್ಲ್ಡ್ ಅಂತ ಹೇಳಿ ಕರೀತಾರೆ. ದ ಕಿಂಗ್ ಆಫ್ ಕಾಪಿ ವರ್ಲ್ಡ್. ಬ್ರೆಜಿಲ್ ದೇಶವನ್ನು ದ ಕಿಂಗ್ ಆಫ್ ಕಾಪಿ ವರ್ಲ್ಡ್ ಅಂತ ಹೇಳಿ ಕರೆಯಲಾಗ್ತೈತಿ. ಹಾಗಾಗಿ ಏನಂತಂದಾಗ ಕಾಪಿಗಳ ರಾಜ್ಯ ಅಂತೇಳಿ ಕರೆಯಲ್ಪಡ್ತಕ್ಕಂಥದ್ದು ಬ್ರೆಜಿಲ್ ದೇಶವನ್ನೇ. ಈಗ ಜಗತ್ತಿನ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂಥದ್ದು ಬ್ರೆಜಿಲ್ ದೇಶನೇ ಅಂತೇಳಿ ಕರೆಯಲಾಗ್ತದೆ. ಆ ಬ್ರೆಜಿಲ್ ಅನ್ನು ವಿಶ್ವದ ಕಾಫಿ ಬಂದರ್ ಅಂತ ಕರೀತಾರೆ. ಆ ಬ್ರೆಜಿಲ್ ದೇಶದ ಫೇಮಸ್ ಆದಂತ ಸಿಟಿ ರಿಯೋ ಡಿ ಜನರೋ. ಬಟ್ ರಿಯೋ ಡಿ ಜನರೋ ನಾಟ್ ಕ್ಯಾಪಿಟಲ್ ಸಿಟಿ ಆಫ್ ಬ್ರೆಜಿಲ್. ಬ್ರೆಜಿಲ್ ಕ್ಯಾಪಿಟಲ್ ಸಿಟಿ ಬ್ರೆಜಿಲಿಯಾ. ಫೇಮಸ್ ಆದ ಸಿಟಿ, ಅದನ್ನ ಶಾರ್ಟ್ ಕಟ್ ಆಗಿ ರಿಯೋ ಅಂತೇಳಿ ಕರೀತಾರೆ. ಪ್ರಸಿದ್ಧವಾದಂತ 10 ಸಮಿತಿಗಳು ಸಹಿತ ನಡೀತಾ ಇರ್ತಾರೆ ನೋಡಿ, ಅದೇ ರಿಯೋ ಡಿ ಜನರೋ ಅಂತ ಕರೆಯಲಾಗ್ತದ. ಕಾಫಿ ಅಂತಂದಾಗ ನೆನಪಿಗೆ ಬಂತು ನಮ್ಮ ಕರ್ನಾಟಕ ಇದೆಯಲ್ಲ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳತಕ್ಕಂತ ರಾಜ್ಯ ಅಂತಂದ್ರೆ ಕರ್ನಾಟಕನೇ. ಈ ಕರ್ನಾಟಕದಲ್ಲಿ ಕಾಫಿ ಬೆಳೆಯನ್ನು ಪರಿಚಯ ಮಾಡಿದಂತ ವ್ಯಕ್ತಿ ಬಾಬಾ
ಗುಡನ್ ಎಂಬ ವ್ಯಕ್ತಿ. ನಮ್ಮ ರಾಜ್ಯದಲ್ಲಿ ಕಾಫಿ ಎರಡು ಪ್ರಸಿದ್ಧವಾದಂತವು. ಬಟ್ ಕರ್ನಾಟಕದ ಕಾಫಿ ಅಂಬಾಸಿಡರ್ ಆಗಿ ಆಯ್ಕೆಯಾದಂತ ನೇಮಕವಾದಂತ ವ್ಯಕ್ತಿ, ಅದು ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಏನಂತಂದಾಗ ಕಾಫಿ ಬೋರ್ಡ್ ಎಲ್ಲಿದೆ ಅಂತಂದಾಗ ಬೆಂಗಳೂರಿನಲ್ಲಿ, ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದಾಗ ಚಿಕ್ಕಮಗಳೂರಿನ ಬಾಳೆಹೊನ್ನೂರದಲ್ಲಿದೆ. ಆಮೇಲೆ ಮೆಕ್ಸಿಕೋ ತೆಗೆದುಕೊಂಡು ಹೋಗಕ್ಕಾಗಿ ಮೆಕ್ಸಿಕೋ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತ ದೇಶ ಯಾವ್ದಂದಾಗ ಟಾಪ್ 1 ದಲ್ಲಿದ್ದು ಮೆಕ್ಸಿಕೋ. ನಾರ್ತ್ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಮೆಕ್ಸಿಕೋದ ರಾಜಧಾನಿ ಮೆಕ್ಸಿಕೋ ಸಿಟಿಯ ವಿಶೇಷತೆ ಏನಂತಂದಾಗ ಉತ್ತರ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಮೆಕ್ಸಿಕೋ ಸಿಟಿ. ಉತ್ತರ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಮೆಕ್ಸಿಕೋ ಸಿಟಿ. ಎಲ್ಲಾ ಕಾಂಟಿನೆಂಟ್ ಅತ್ಯಂತ ದೊಡ್ಡದಾದಂತ ಸಿಟಿಗಳ ಸಹಿತ ನಿಮಗೆ ಜಿಕೆಯಲ್ಲಿ ಗೊತ್ತಿರಬೇಕು. ಅಂದ್ರೆ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಟೋಕಿಯೋ. ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಟೋಕಿಯೋ. ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಲಾಗೋಸ್. ನೈಜೀರಿಯಾ ದೇಶದಲ್ಲಿ ಕಂಡು ಬರ್ತೈತಿ ಲಾಗೋಸ್. ಉತ್ತರ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದಂತ ಸಿಟಿ ಅಂತಂದಾಗ ಮೆಕ್ಸಿಕೋ ಸಿಟಿ. ದಕ್ಷಿಣ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದಂತ ನಗರ ಸಾವ್ ಪಾಲೋ. ಆಮೇಲೆ ಏನಂತಂದಾಗ ಈ ಅಂಟಾರ್ಟಿಕಾ ಖಂಡ ಏನಂತಂದಾಗ ಜಗತ್ತಿನ 5ನೇ ದೊಡ್ಡದಾದಂತ ಖಂಡ. ಜಗತ್ತಿನ ಅತ್ಯಂತ ದೊಡ್ಡ ಖಂಡ ಏಷ್ಯಾ, 2ನೇದು ಆಫ್ರಿಕಾ, 3ನೇದು ಉತ್ತರ ಅಮೆರಿಕ, 4ನೇದು ದಕ್ಷಿಣ ಅಮೆರಿಕ, 5ನೇದು ಅಂಟಾರ್ಟಿಕಾ. ಏನಂತಂದಾಗ ಜನವಸತಿ ಇಲ್ಲದಂತ ಖಂಡ. ಅದು ಜನವಸತಿ ಇಲ್ಲದ ಖಂಡ, ನಿರ್ಜನ ವಸತಿ ಖಂಡ ಅಂತಂದಾಗ ಅಂಟಾರ್ಟಿಕಾ. 6ನೇದು ಅಂತಂದಾಗ ಯುರೋಪ್ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತ ಸಿಟಿ ಅಂತಂದಾಗ ಅದು ರಷ್ಯಾದ ರಾಜಧಾನಿ ಅಂತ ಕರಿತೀವಿ ಮಾಸ್ಕೋ ಏನಂತಂದಾಗ ಅತ್ಯಂತ ದೊಡ್ಡದಾದಂತ ಸಿಟಿ ಅಂತ ಕರೆಯಲಾಗ್ತದೆ. ಆಮೇಲೆ ಏನಂತಂದಾಗ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅತ್ಯಂತ ದೊಡ್ಡದಾದಂತ ನಗರ ಅತ್ಯಂತ ದೊಡ್ಡದಾದ ನಗರ ಸಿಡ್ನಿ. ಇಟ್ ಇಸ್ ನಾಟ್ ಕ್ಯಾಪಿಟಲ್ ಸಿಟಿ ಆಫ್ ಆಸ್ಟ್ರೇಲಿಯಾ ರಾಜಧಾನಿ ಕ್ಯಾನ್ಬೆರಾ. ಈಗ ಏನಂತಂದಾಗ ಮೆಕ್ಸಿಕೋ ಸಿಟಿ ಅಂದಾಗ ಇವುಗಳು ನೆನಪಿಗೆ ಬಂದು, ಹಾಗಾಗಿ ಮೆಕ್ಸಿಕೋ. ವೆಸ್ಟ್ ಇಂಡೀಸ್ ಏನಂತಂದಾಗ ಇದು ಕೆರೇಬಿಯನ್ ಕಂಟ್ರಿಗಳ ಐಲ್ಯಾಂಡ್ಸ್, ಕೆರೇಬಿಯನ್ ದ್ವೀಪಗಳ ಸಮೂಹ ಅಂದಾಗ ಎಲ್ಲಿ ಕಂಡು ಬರ್ತಾ ಅಂದಾಗ ಇದು ದಕ್ಷಿಣ ಅಮೆರಿಕ ಖಂಡ ಮತ್ತು ಉತ್ತರ ಅಮೆರಿಕ ಖಂಡ. ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಖಂಡದಲ್ಲಿ ಮಧ್ಯದಲ್ಲಿದ್ದಂತ ಚಿಕ್ಕ ಪುಟ್ಟ ದ್ವೀಪಗಳ ಸಮೂಹವನ್ನು ನಾವೇನಂತ ಕರಿತೇವೆ ವೆಸ್ಟ್ ಇಂಡೀಸ್ ಅಂತ ಕರಿತೇವೆ. ಇಲ್ಲಿ ಏನಂತಂದಾಗ ಅಟ್ಲಾಂಟಿಕ್ ಓಸಿಯನ್ ಇದೆಯಲ್ಲ, ಅಟ್ಲಾಂಟಿಕ್ ಓಸಿಯನ್ ವೆಸ್ಟರ್ನ್ ಭಾರತದಲ್ಲಿ. ಇಲ್ಲೇನು ಪನಾಮಾ ಕಾಲುವೆ ಅಂತ ಐತಲ್ಲ, ಈ ಭಾಗದಲ್ಲಿ ವೆಸ್ಟ್ ಇಂಡೀಸ್ ದೇಶಗಳು ಕಂಡು ಬರ್ತಾವೆ. ಹೈಟಿ, ಜಮೈಕಾ, ಕ್ಯೂಬಾ ಇಂಥ ದೇಶಗಳ ಪ್ರಮುಖವಾದಂತ ದೇಶಗಳು ಕಂಡು ಬರ್ತಾವೆ. ಆ ಎಲ್ಲಾ ದೇಶಗಳ ಗುಂಪುಗಳನ್ನು ಸೇರಿಕೊಂಡು ವೆಸ್ಟ್ ಇಂಡೀಸ್ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಏನಿದೆ ಅಂತ ತಿಳಿಯಕ್ಕಾಗಿ ಅದು ಅಂಟಾರ್ಟಿಕಾ ಅರ್ಥದ ಮತ್ತೊಂದು ಹೆಸರು. ತಾನೇ ನಾವು ಡಿಸ್ಕಸ್ ಮಾಡಿದೇವಲ್ಲ, ಇದನ್ನ ಆಪ್ಷನ್ಸ್ ಗಳು ನೋಡಿ. 23.5 ಉತ್ತರ ಅಕ್ಷಾಂಶ, 60 ದಕ್ಷಿಣ ಅಕ್ಷಾಂಶ, 60 ಉತ್ತರ ಅಕ್ಷಾಂಶ, 23 ದಕ್ಷಿಣ ಅಕ್ಷಾಂಶ. ಬಟ್ ಇದು ಆನ್ಸರ್ ಏನಂತಂದಾಗ ಬಿ ಆಗ್ತೈತಿ. ಬಟ್ ಏನಂತಂದಾಗ 60 ಡಿಗ್ರಿ ದಕ್ಷಿಣ ಅಂದಾಗ ಈಗ ಸಾಮಾನ್ಯವಾಗಿ ಏನಂತಂದಾಗ ನಾವು ಭೂಮಿಯನ್ನು ಗಮನ ಹರಿಸಲಕ್ಕಾಗಿ ಇಲ್ಲಿ ಏನಿದೆ ಅಂತಂದಾಗ ಸಮಭಾಜಕ ವೃತ್ತ ಅಂತ ಇದೆ, ಇಕ್ವೇಟರ್ ಅಂತ ಇದೆ. ಆಮೇಲೆ ನಾರ್ದರ್ನ್ ಹೆಮಿಸ್ಫಿಯರ್ 23.5 ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಉತ್ತರದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ದಕ್ಷಿಣದ 23 ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ದಕ್ಷಿಣದ 66 ಡಿಗ್ರಿಯನ್ನು ಅಂಟಾರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು 66.5 ಆಗಬೇಕದು. 66 ತಂದಾಗ ಸಾವತು. ಇದು 23.5 ಮಕರ ಸಂಕ್ರಾಂತಿ ವೃತ್ತ. ಇದು ಸಮಭಾಜಕ ವೃತ್ತ ಇಕ್ವೇಡರ್. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ನಾರ್ದರ್ನ್ ಹೆಮಿಸ್ಫಿಯರ್ 66.5 ಅನ್ನು ಆರ್ಕಟಿಕ್ ಸರ್ಕಲ್ ಅಂತ ಹೇಳ್ತೀವಿ. ಆರ್ಕಟಿಕ್ ವೃತ್ತ ಅಂದಾಗ ಇಲ್ಲಿ ಕ್ವಶನ್ ನಮಗೆ ಕೇಳಿದ್ದೇನಂತಂದಾಗ ಇದನ್ನು ಕೇಳಿದ್ದಾನೆ. 23.5 ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗುತ್ತೆ. ಈ ರೀತಿಯಾಗಿ ಏನಂತಂದಾಗ ಅರ್ಥಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತಾವೆ. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ನಿಮಗೆ ಗೊತ್ತಿದೆ. ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು ತಂದಾಗ 180 ಅಂತ ಹೇಳಿ ಕಳ್ತೀವಿ.
ಹಾಗಾಗಿ ಏನಂತಂದಾಗ 180 ಅಕ್ಷಾಂಶಿಕಗಳಿದಾವೆ. ಅಕ್ಷಾಂಶಿಕ ವೃತ್ತಗಳು ಅಂತ ಹೇಳಿ ಕೇಳಿದಾಗ 179. ಅಕ್ಷಾಂಶಿಕ ವೃತ್ತಗಳು ಈ ಅಕ್ಷಾಂಶಗಳು ಏನ್ ಮಾಡ್ತಾವ ಅಂತಂದಾಗ ಇಲ್ಲಿ ಮೇಲುಗಡೆಗೆ ಉತ್ತರದಿಂದ ದಕ್ಷಿಣ ಏನಂತಂದಾಗ ಒಂದನ್ನೊಂದು ಬಿಂದುಗಳಾಗಿದ್ದಕ್ಕಾಗಿ ಉತ್ತರ ದಕ್ಷಿಣ ಬಿಂದುಗಳಾಗಿದ್ದಕ್ಕಾಗಿ -2 ಅಕ್ಷಾಂಶಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಬಟ್ ಏನಂತಂದಾಗ ದಕ್ಷಿಣ ಬಿಂದುವಾಗಿ ಮಾರ್ಪಟ್ಟಿದ್ದಕ್ಕಾಗಿ ಅದಕ್ಕೆ ಅಕ್ಷಾಂಶಿಕ ಸರ್ಕಲ್ ಆಗಲ್ಲ. ಅಕ್ಷಾಂಶಿಕ ವೃತ್ತಗಳ ಸಂಖ್ಯೆ ಎಷ್ಟು ತಂದಾಗ 179 ಆಗ್ತತಿ. ಒಟ್ಟು ಅಕ್ಷಾಂಶಗಳ ತಂದಾಗ 180 ಅಂತ ಹೇಳಿ ಆಗ್ತೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಅದರಲ್ಲಿ ಪಂಚ ಪ್ರಧಾನ ಅಕ್ಷಾಂಶಗಳಿದಾವ್. ಅಂದಾಗ ಸಾಮಾಜಿಕ ವೃತ್ತ 23 ಉತ್ತರ ಕರ್ನಾಟಕ ಸಂಕಲನ ವೃತ್ತ, 23 ಮಕರ, 66 ಅಂಟಾರ್ಟಿಕ, ಆಮೇಲೆ ಆರ್ಕಟಿಕ, ಕೆಳಗಡೆಗೆ ಏನಂತಂದಾಗ ದಕ್ಷಿಣದ ಧ್ರುವ, ಉತ್ತರ ಧ್ರುವ. ಅಂದಾಗ 4 ಅಂತ ಹೇಳ್ತೀವಿ. ಇವುಗಳನ್ನೇ ಉದಾಹರಣೆ ಇಟ್ಟುಕೊಂಡು ವಾಯುಮಂಡಲವನ್ನು ವಿಭಾಗ ಮಾಡಿದ. ವಾಯುಮಂಡಲ ವಲಯಗಳು ಹೇಗೆ ವಿಭಾಗ ಮಾಡಿದ ಅಂತ ಹೇಳಕ್ಕಾಗಿ ಇಂಪಾರ್ಟೆಂಟ್. ಆ ವಾಯುಗುಣದ ವಲಯಗಳನ್ನು ಈ ಸಮಭಾಜಕ ವೃತ್ತದ ಉತ್ತರಕ್ಕೆ 23 ದಕ್ಷಿಣಕ್ಕೆ 23 ಇದನ್ನ ಏನಂತ ಕೇಳ್ತೇವೆ ಅಂದಾಗ ಉಷ್ಣ ವಲಯ ಅಂತ ಕೇಳ್ತೇವೆ. ಉಷ್ಣ ವಲಯ ಇದನ್ನು ಸಹಿತ ಏನಂತಂದ್ರೆ ಉಷ್ಣ ವಲಯ ಅಂದಾಗ ಟ್ರಾಪಿಕಲ್ ಝೋನ್ ಅಂತ ಕೇಳ್ತಾರೆ. ಈ ಟ್ರಾಪಿಕಲ್ ಝೋನ್ ಅಂತ ಕೇಳ್ತಾರೆ. ಟ್ರಾಪಿಕಲ್ ಝೋನ್ 23 ದಕ್ಷಿಣಕ್ಕ 23 ಉತ್ತರಕ್ಕೆ ಏನಂತ ಕೇಳ್ತಾರೆ ಅಂದಾಗ ಸಮಶೀತೋಷ್ಣ ವಲಯ. ಸಮಶೀತೋಷ್ಣ ವಲಯ ಇದನ್ನು ಸಹಿತ ಸಮಶೀತೋಷ್ಣ ವಲಯ ಅಂದಾಗ ಟೆಂಪರೇಟ್ ಝೋನ್ ಅಂತ ಕೇಳ್ತಾರೆ. ಟೆಂಪರೇಟ್ ಝೋನ್. ಈ 60-90 ಉತ್ತರಕ್ಕ ಶೀತ ವಲಯ ಅಂತ ಕೇಳ್ತಾರೆ. ಶೀತ ವಲಯ ಇದನ್ನು ಸಹಿತ ಶೀತ ವಲಯ. ಅಷ್ಟೇ ಅಲ್ಲದೆ ಇರುತ್ತಂದಾಗ ಇದನ್ನು ಝೋನ್ ಅಂತ ಕೇಳ್ತಾರೆ. ಇಟ್ಸ್ ಝೋನ್ ಅಂತೇಳಿ ಕರೆಯಲಾಗ್ತತಿ. ಇವುಗಳ ಅಕ್ಷಾಂಶಗಳು ಬಹಳಷ್ಟು ಇಂಪಾರ್ಟೆಂಟ್. ಅವುಗಳ ವಿಶೇಷತೆ ಏನು, ಅವುಗಳ ಏನಂತಂದಾಗ ಉಷ್ಣವಲಯ, ಈ ಸಮಶೀತೋಷ್ಣ ವಲಯ, ಯಾವ್ಯಾವ ದೇಶಗಳಲ್ಲಿ ನಮ್ಮ ದೇಶ ಯಾವ್ದು ಅಳವಡಿಸಿಕೊಂಡೈತಿ ಅನ್ನೋದಕ್ಕ ಎಲ್ಲಾನು ಆಧಾರವಾಗಿರೋದು ಯಾವತ್ತಂದ್ರ ಅಕ್ಷಾಂಶಗಳು. ಆಯಾ ದೇಶದ ವಾಯುಗುಣವನ್ನು ನಿರ್ಧಾರ ಮಾಡ್ತಕ್ಕಂತ ಯಾವತ್ತಂದಾಗ ಅಕ್ಷಾಂಶಗಳು ಅಂತೇಳಿ ಕರೆಯಲಾಗ್ತೈತಿ. ಇದ್ರ ಬಗ್ಗೆ ಏನಂತಂದಾಗ ನಾವು ಮತ್ತೆ ಮುಂದಿನ ನೋಡೋಣಂತ. ನೆಕ್ಸ್ಟ್ ನಾವು ಕ್ವಶನ್ಗೆ ಸಾಗ್ಲಕ್ಕಾಗಿ ಅದೇ ಆಗ್ನೇಯ ಪ್ರಶ್ನೆ. ಆಗ್ನೇಯ ಪ್ರಶ್ನೆ ಯಾವ ರೀತಿ ಇದ್ದಾಗ ವಾಯುಮಂಡಲ ಅತ್ಯಂತ ಕೆಳಪದರ ಅಂದಾಗ ಇಲ್ಲಿ ನೋಡಿ ವಾಯುಮಂಡಲದ ಬಗ್ಗೆ ಕೇಳಿದಾಗಿದೆ. ಇದು ಬಹಳಷ್ಟು ಈಜಿ ಆಗೋದು. ಹೀಗಾಗಿರ್ತಂದ್ರೆ ಒಂದು ಪರಿವರ್ತನೆ ವಲಯ, ಸಮೋಷ್ಣ ವಲಯ, ಮಧ್ಯಾಂತರ ಉಷ್ಣತಾ ಮಂಡಲ ಅಂತ ಹೇಳಿ ಅಂದಾಗ ಇದನ್ನ ಇಂಗ್ಲಿಷ್ ಅಲ್ಲಿ ಬಂದು ಕೊಡ್ತಾರೆ, ಒಂದ್ಸಲ ಟೆಕ್ನಾಲಜಿಕಲ್ ಆಗಿ ಕೊಡ್ತಾರೆ. ಕೆಳಗಡೆ ತಂದಾಗ ವಾಯುಮಂಡಲ ಸಮನಾಗಿ ಅಂದಾಗ ಪ್ರಮಾಣದಲ್ಲಿ ಜೋಡಿಸಿ ಅಥವಾ ಮೇಲ್ಗಡೆಯಿಂದ ಕೆಳಗಡೆಗೆ ಅಲ್ಲಿ ಏನಂತಂದ್ರೆ ಪ್ರಶ್ನೆಗಳು ಬಹಳಷ್ಟು ಗಮನ ಕೊಟ್ಟು ನೋಡಿದಾಗ ಉತ್ತರ ಹಾಕುವಂತ ಅವಕಾಶ ಇರ್ತೈತಿ. ಯಾಕಂದ್ರೆ ಆನ್ಸರ್ ಗೊತ್ತಿರ್ತೈತಿ. ಕ್ವಶನ್ ಕರೆಕ್ಟ್ ತಿಳ್ಕೊಳ್ಬೇಕಂದಾಗ ಆನ್ಸರ್ ಮಾಡುವಂತ ಸಾಧ್ಯತೆ ಕಡಿಮೆ. ಹೀಗಾಗಿ ಇದನ್ನ ಟ್ರೋಪೋಸ್ಫಿಯರ್ ಅಂತೇಳಿ ಕೇಳ್ತಾರೆ. ಇದನ್ನ ಟ್ರೋಪೋಸ್ಫಿಯರ್ ಅಂತೇಳಿ ಕೇಳ್ತಾರೆ. ಇದನ್ನ ಸ್ಟ್ರಾಟೋಸ್ಫಿಯರ್ ಅಂತೇಳಿ ಕೇಳ್ತಾರೆ. ಸ್ಟ್ರಾಟೋಸ್ಫಿಯರ್. ಇದನ್ನ ಮಿಸೋಸ್ಫಿಯರ್ ಅಂತೇಳಿ ಕೇಳ್ತಾರೆ. ಮಿಸೋಸ್ಫಿಯರ್. ಇದನ್ನು ಅಯೋನೋಸ್ಫಿಯರ್ ಅಂತೇಳಿ ಕೇಳ್ತಾರೆ. ಅಯೋನೋಸ್ಫಿಯರ್ ಕನ್ನಡದಲ್ಲಿ ಬರ್ತದೆ. ಸಮೋಷ್ಣ ಮಂಡಲ, ಇದು ಪರಿವರ್ತನೆ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಾಂತರ ಮಂಡಲ, ಉಷ್ಣತ ಮಂಡಲ, ಆಮೇಲೆ ಇದು ಅಯಾನ ಮಂಡಲ, ಉಷ್ಣತ ಮಂಡಲ ಅಥವಾ ಬಾಹ್ಯ ವಲಯ ಅಂತೇಳಿ ಕೇಳ್ತಾರೆ. ಏನಂತಂದಾಗ ಈ ಉಷ್ಣತ ಮಂಡಲ ಇನ್ನೊಂದು ಭಾಗ ಬಾಹ್ಯ ಅತಿ ಹೆಚ್ಚು ಉಷ್ಣ ಇರ್ತಕ್ಕಂಥದ್ದು. ಬಟ್ ಉಷ್ಣತಾ ಮಂಡಲ ಸಹಿತ ಅದನ್ನ ಒಂದೊಂದು ರೀತಿಯಾಗಿರುತ್ತೆ ಕರೆಯಲಾಗ್ತೈತಿ. ಬಟ್ ಅತಿ ಹೆಚ್ಚು ನಮ್ಮ DSRTC ಪುಸ್ತಕದಲ್ಲಿ ಉಷ್ಣತಾ ಮಂಡಲದಾಗ ಅಯೋನೋಸ್ಫಿಯರ್ ಕೊಟ್ಟಿದ್ದಾರೆ. ಅಯಾನ ವಲಯ ಇನ್ನು ಅಂತಂದಾಗ ಒಂದರಿಂದ ಸಂಯೋಜನೆಗೊಂಡು ಅತಿ ಹೆಚ್ಚು ಉಷ್ಣದಿಂದ ಒಂದು ಅವುಗಳು ಅಂತಂದಾಗ ಈ ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ಮಾರ್ಪಟ್ಟು ಅಲ್ಲಿ ಏನಂತಂದಾಗ ಅಯಸ್ಕಾಂತೀಯ ಗುಣವನ್ನು ಮಾರ್ಪಡುತ್ತವೆ. ಅದಕ್ಕಾಗಿ ಏನಂತಂದಾಗ ಕಾಂತತ್ವ ವಲಯ ಅಂದ್ರೆ ಅದಕ್ಕಿಂತ ಮೇಲೆ ಮ್ಯಾಗ್ನೆಟಿಕ್ ಝೋನ್ ಕಾಂತತ್ವ ವಲಯ ಅಂತ ಕರೆಯಲಾಗುತ್ತಲ್ಲ. ಉಷ್ಣತಾ ಮಂಡಲ ಅಂತಂದಾಗ ಇದು ಅತಿ ಹೆಚ್ಚು ಉಷ್ಣ ಇರ್ತಕ್ಕಂಥದ್ದು ಬಾಹ್ಯ ಮಂಡಲದಲ್ಲಿ. ಹಾಗಾಗಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್. ಈ ಪರಿವರ್ತನೆ ಮಂಡಲದಾಗ ಗುಡುಗು, ಮಿಂಚು, ಸಿಡಿಲು, ಮಳೆ, ಮೋಡ, ಕಾಮನಗಳು ಎಲ್ಲ ಉಂಟಾಗ್ತಾವು. ನಿಮಗೇನಂತಂದ PSA ದಲ್ಲಿ ಮುಂದಿನ ದಿನಗಳಲ್ಲಿ ಕ್ವಶನ್ ಕೇಳಿದ ಈ ಮ್ಯಾಥ್ಸ್ ಪಾಲ್ಯಾಂಗದಲ್ಲಿ ಕೇಳಬಹುದು. ಈ ಕಡೆಗೆ ಒಂದು ವಲಯಗಳನ್ನು ಕೊಟ್ಟು ಈ ಕಡೆಗೆ ಏನಂತಂದಾಗ ವಿಶೇಷತೆ ಏನಂತಂದ ಕೊಡಬಹುದು.
ತಂದಾಗ ಈ ಕಾಮನಬಿಲ್ಲು ತಂದಾಗ ಪರಿವರ್ತನ ಮಂಡಲ, ಆಮೇಲೆ ಸಮೋಷ್ಣ ಮಂಡಲ ತಂದಾಗ ಇಲ್ಲಿ ವಿಮಾನ ಇದು ಸಾರಿ ಇಲ್ಲಿ ಏನಂತಂದಾಗ ಓಜೋನ್ ಪದರ ವಿಮಾನಗಳ ಹಾರಾಟ ವಲಯ ಅಂತ ಕರೀತಾರೆ. ವಿಮಾನಗಳ ಹಾರಾಟ ವಲಯ ಮತ್ತು ಓಜೋನ್ ಪದರ ಇರ್ತಕ್ಕಂತ ವಲಯ, ಓಜೋನ್ ಪದರ ಇರ್ತಕ್ಕಂತ ವಲಯ ಯಾವ್ದಂದಾಗ ಅದು ಅತಿ ಹೆಚ್ಚು ಶೀತ ವಲಯ ಯಾವ್ದಂದಾಗ ಇದು ಅತಿ ಹೆಚ್ಚು ಶೀತ ಹೊಂದಿದಂತ ವಲಯ ಇದೆ. ಆಮೇಲೆ ಅತಿ ಹೆಚ್ಚು ಉಷ್ಣ ಹೊಂದಿದ್ದು ಅಷ್ಟೇ ಅಲ್ಲದೆ ಅಯಾನುಗಳು ಇನ್ನೊಂದು ಎಕ್ಸಾಮ್ ಅಷ್ಟಿಂದ ಬಹಳ ಇಂಪಾರ್ಟೆಂಟ್ ಅಂದಾಗ ಅರ್ವರ ಬೋರಾಲಿಸ್, ಅರ್ವರ ಬೋರಾಲಿಸ್, ಅರ್ವರ ಬೋರಾಲಿಸ್, ಬೋರಾಲಿಸ್ ಮತ್ತು ಅರ್ವರ ಆಸ್ಟ್ರಾಲಿಸ್ಗಳು ಎಲ್ಲಿ ಕಂಡು ಬರ್ತವೆ ಅಂತ ತಿಳಕ್ಕಾಗಿ ಇದು ಇಂಪಾರ್ಟೆಂಟ್. ಆಸ್ಟ್ರಾಲಿಸ್ಗಳು ಅರ್ವರ ಬೋರಾಲಿಸ್ ಅಂಡ್ ಅರ್ವರ ಆಸ್ಟ್ರೇಲಿಸ್. ಹಿಂಗಂದ್ರೆ ಏನಂತಂದಾಗ ಈ ವರ್ಣರಂಜಿತವಾದಂತ ಆಕಾಶ, ವರ್ಣರಂಜಿತವಾದಂತ ಆಕಾಶ ಅನ್ನೋದಕ್ಕಿಂತ ಏನಂತಂದಾಗ ಈಗ ಸಾಮಾನ್ಯವಾಗಿ ಉತ್ತರ ಗೋಳದಿಂದ 90 ಡಿಗ್ರಿ ಅಕ್ಷಾಂಶದ ಮಧ್ಯೆ ಕಾಣುವಂತ ವರ್ಣರಂಜಿತವಾದಂತ ಆಕಾಶ ಬಣ್ಣ, ದಕ್ಷಿಣಾರ್ಧ ಗೋಳದ 90 ಡಿಗ್ರಿ ಅಕ್ಷಾಂಶದ ಮಧ್ಯೆ ಕಾಣುವಂತ ಬಣ್ಣ. ಇಲ್ಲಿ ಏನಂತಂದಾಗ ಇದನ್ನು ಉತ್ತರಾರ್ಧ ಗೋಳಕ್ಕೆ ಏನಂತ ಕರಿತಾರೆ ಅರ್ವರ ಬೋರಾಲಿಸ್, ದಕ್ಷಿಣಾರ್ಧ ಗೋಳಕ್ಕೆ ಏನಂತ ಕರಿತಾರೆ ಅರ್ವರ ಆಸ್ಟ್ರೇಲಿಸ್ ಅಂತ ಕರೀತಾರೆ. ಒಟ್ಟಾರೆ ಏನಂತಂದಾಗ ಒಂದೊಂದು ಸಲ ಕ್ವಶನ್ ಕೇಳಬಹುದು. ಧ್ರುವ ಜ್ಯೋತಿಗಳೆಂದು ಕರೆಯಲಾಗುತ್ತದೆ, ಧ್ರುವ ಜ್ಯೋತಿಗಳು ಅಥವಾ ಪೋಲಾರ್ ಲೈಟ್ಸ್, ಪೋಲಾರ್ ಲೈಟ್ಸ್, ಪೋಲಾರ್ ಲೈಟ್ಸ್ ಧ್ರುವ ಜ್ಯೋತಿಗಳು ಅಥವಾ ಪೋಲಾರ್ ಲೈಟ್ಸ್ ಎಂದು ಕರೆಯಲಾಗುತ್ತದೆ. ಇವುಗಳಿಗೆ ಪೋಲಾರ್ ಲೈಟ್ಸ್ ಎಂದು ಕರೆಯಲಾಗುತ್ತದೆ. ಅಥವಾ ತೆಂಕನೆ ಸಂಸ್ಕೃತದಲ್ಲಿನ ಹೇಳಿಕೆಗಳನ್ನು ಕೊಡಬಹುದು. ತೆಂಕನೆ ಬೆಳಕು, ಬದಿಗನ ಬೆಳಕು ಕಂಡು ಬರ್ತವೆ ಅಂತಂದಾಗ ಅವುಗಳ ಅರ್ವರ ಬೋರಾಲಿಸ್, ಅರ್ವರ ಆಸ್ಟ್ರೇಲಿಸ್ ಅಂತೇಳಿ ಕರೆಯಲಾಗ್ತೈತಿ. ಇದೊಂದು ಸ್ವಲ್ಪ ಇರುತ್ತಂದಾಗ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ಆಗಿರ್ಬೇಕು. ನೆಕ್ಸ್ಟ್ ನಾವು ಪ್ರಶ್ನೆ ಇರುತ್ತಂದಾಗ 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಇರುತ್ತಂದಾಗ ಈ ರೀತಿಯಾಗಿ ಇದೆ. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟ, ಪರ್ವತ ಘಾಟ ಅನ್ನೋದಕ್ಕಿಂತ ಪರ್ವತ ಘಾಟ್. ಈಗ ಏನಂತಂದ ಕಣಿವೆ ಮಾರ್ಗ ಅನ್ನೋ ಸೈಡ್ಗೆ ಒಂದೇ, ಅಥವಾ ಏನಂತ ಘಾಟ್ ಅನ್ನೋ ಸಹಿತ ಒಂದೇ. ಅದನ್ನ ಇಂಗ್ಲಿಷ್ ಅಲ್ಲಿ ಪಾಸ್ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಓಡಾಡಿ ಗೊತ್ತಾಗ್ತೈತಿ. ಗುರ್ಜಿಲಾ ಪಾಸ್ ಅಂತೇಳಿ, ತಗಾಲಾ ಪಾಸ್ ಅಂತೇಳಿ, ಆಮೇಲೆ ಬಾವಿಲಚಾಲಾ ಪಾಸ್ ಅಂತೇಳಿ, ಸಿಪ್ಕಿಲಾ ಪಾಸ್ ಅಂತೇಳಿ, ಬೊಂಬಿಲಾ ಪಾಸ್ ಅಂತೇಳಿ, ಲಿಪುಲೇಖಾ ಪಾಸ್ ಅಂತೇಳಿ, ರೋಟಾಂಗ್ ಪಾಸ್ ಅಂತೇಳಿ, ಆಮೇಲೆ ನಾಥುಲಾ ಪಾಸ್ ಅಂತೇಳಿ, ದೀಪು ಪಾಸ್ ಅಂತೇಳಿ, ಬನಿಯಾಲ್ ಪಾಸ್ ಅಂತೇಳಿ, ಜೋಜಿಲಾ ಪಾಸ್ ಪಾಸ್ ಅಂತೇಳಿ ಅಲ್ಲಿ ಉತ್ತರ ಭಾಗದಲ್ಲಿ ಹೆಂಗ್ ಕರಿತಾರು ಹಂಗ ನಮ್ಮ ಘಾಟ್ ಘಾಟ್ ಅಂತ ಕರಿತಾರೆ. ಘಾಟಿ 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 ಅಂತೇಳಿ ಕರಿತಾರೆ. ಆನ್ಸರ್ ಯಾವ್ದು? ಮತ್ತು ಚಿಕ್ಕಮಗಳೂರು ಸಂಪರ್ಕ ಕಲ್ಪಿಸುವುದು ಯಾವ್ದಂದಾಗ ಚಾರ್ಮಡಿ ಘಾಟ್, ಚಾರ್ಮಡಿ ಘಾಟ್ ಅಂತೇಳಿ ಕರಿತೀವಿ, ಮಂಗಳೂರು ಟು ಚಿಕ್ಕಮಗಳೂರು. ಈ ಶಿವಾಡಿ ಘಾಟ್ ಎಲ್ಲಿಂದ ಎಲ್ಲಿ ತನಕ ಸಂಪರ್ಕ ಕಲ್ಪಿಸುತ್ತದೆ? ಶಿವಾಡಿ ಘಾಟ್, ಆಮೇಲೆ ಆಗುಂಬೆ ಘಾಟ್, ಆಮೇಲೆ ಪುಲಿಕಲ್ ಘಾಟ್. ಹೀಗಾಗಿರುತ್ತಂದ್ರೆ ಇದು ಆಗುಂಬೆ ಘಾಟ್ ಎಲ್ಲಿಂದ ಎಲ್ಲಿ ತನಕ ಅಂತಂದಾಗ ಇದು ಶಿವಮೊಗ್ಗದಿಂದ ಉಡುಪಿ, ಶಿವಮೊಗ್ಗ ಟು ಉಡುಪಿ, ಶಿವಮೊಗ್ಗದಿಂದ ಉಡುಪಿಗೆ ಸಂಪರ್ಕ ಕಲ್ಪಿಸುವಂತ ಘಾಟ್ ಯಾವ್ದಂದಾಗ ಆಗುಂಬೆ ಘಾಟ್. ಪುಲಿಕಲ್ ಘಾಟಿನಿಂದ ಶಿವಮೊಗ್ಗದಿಂದ ಕುಂದಾಪುರ್, ಶಿವಮೊಗ್ಗ ಟು ಕುಂದಾಪುರ್, ಶಿವಮೊಗ್ಗದಿಂದ ಕುಂದಾಪುರ್ಗೆ ಇದು. ಆಮೇಲೆ ಶಿವಾಡಿ ಘಾಟ್ ಏನಂತಂದಾಗ ಹಾಸನ್ ಟು ಸಕಲೇಶ್ಪುರ್, ಹಾಸನದಿಂದ ಸಕಲೇಶ್ಪುರ್, ಸಕಲೇಶ್ಪುರ್. ಇದು ಏನಂತಂದಾಗ ಮಂಗಳೂರು ಟು ಚಿಕ್ಕಮಗಳೂರು. ಇಂಥದ್ದು ಇನ್ನೊಂದು 4 ಘಾಟ್ಗಳು ನಿಮಗೆ ಏನಂತಂದಾಗ ಈ ನಿಮಗೆ ನನ್ನ ಅನಿಸಿಕೆ ಸಲುವಾಗಿ ಏನಂತಂದಾಗ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಒಂದು ಯಾವ್ದಂದಾಗ ಈ ದೇವಿ ಮನಿ ಘಾಟ್ ಅಂತೇಳಿ ಕರ್ನಾಟಕದಲ್ಲಿನ ಘಾಟ್ಗಳು, ದೇವಿ ಮನಿ ಘಾಟ್. ಆಮೇಲೆ ಸಂಪಾಂಜೆ ಘಾಟ್, ಸಂಪಾಂಜೆ ಘಾಟ್. ಆಮೇಲೆ ಚೋಳ ಘಾಟ್, ಚೋಳ ಘಾಟ್, ದೇವಿ ಮನಿ ಘಾಟ್, ಸಂಪಾಂಜ ಘಾಟ್, ಚೋಳ ಘಾಟ್. ನೀವು ಎಲ್ಲಿಂದ ಎಲ್ಲಿ ತನಕ ಸಂಪರ್ಕ ಕಲ್ಪಿಸುತ್ತವೆ ಅಂತೇಳಿ ಇದು ಒಂದು ಪ್ರಶ್ನೆ, ಇದೊಂದು ಪ್ರಶ್ನೆ. ಇನ್ನೊಂದು ಏನಂತಂದ್ರೆ ಇತ್ತೀಚೆಗೆ ಈ ಕೆಳಗಿನ ಯಾವ ಘಾಟದಲ್ಲಿ ಆನೆ ಕಾರಿಡಾರ್ ಎಂದು ಘೋಷಣೆ ಮಾಡಲಾಗಿದೆ? ಆನೆ ಕಾರಿಡಾರ್, ಆನೆ ಕಾರಿಡಾರ್ ಎಂದು ಘೋಷಣೆ ಮಾಡಲಾಗಿದೆ.
ಇದನ್ನು ಬಿಟ್ಟು ಇದು ಬೇರೆ ಘಾಟ್ ಇದೆ. ದೇವಿ ಮೇಲೆ ಘಾಟ್ ಇಲ್ಲಿಂದ ಇಲ್ಲಿ ತನಕ ಸಂಪರ್ಕ ಕಲ್ಪಿಸಿದೆ ಅಂತ ಹೇಳ್ಬೇಕು, ಸಂಪಾಂಜ ಘಾಟ್ ಅಂತ ಹೇಳ್ಬೇಕು, ಆಮೇಲೆ ಚೋಲಾ ಘಾಟ್ ಅಂತ ಹೇಳ್ಬೇಕು, ಮತ್ತೆ ಇತ್ತೀಚೆಗೆ ಈ ಕೆಳಗಿನ ಯಾವ ಘಾಟ್ ಸೆಕ್ಷನ್ ದಲ್ಲಿ ಆನೆ ಕಾರಿಡಾರ್ ಎಂದು ಘೋಷಣೆ ಮಾಡಲಾಗಿದೆ ಅಂತ ಹೇಳಿ ಹೇಳ್ಬೇಕು. ಆಮೇಲೆ ಏನಂತಂದ್ರೆ ಪ್ರಸಿದ್ಧವಾದಂತ ಘಾಟ್ಗಳು, ಇದನ್ ಬಿಟ್ಟು ಏನಂತಂದಾಗ ಇನ್ನು ಮಹಾರಾಷ್ಟ್ರದಲ್ಲಿ ಏನಂತಂದಾಗ ಹಲವಾರು ಘಾಟ್ಗಳನ್ನ ನೋಡ್ತೀವಿ, ಕೇರಳದಲ್ಲಿ ಏನಂತಂದಾಗ ಘಾಟ್ಗಳು ನೋಡ್ತೀವಿ. ಅಂದಾಗ ಪಾಲ್ಘಾಟು, ತಾಲ್ಘಾಟು, ಕಂಡಲ ಘಾಟು, ಕೊಯ್ನಾ ಘಾಟು ಅಂತ ಹೇಳಿ ನೋಡ್ತೀವಿ. ಅವುಗಳು ಏನಂತಂದಾಗ ಒಂದೇ ದಿನಗಳಲ್ಲಿ ಹಾಗೆ ನಿಮ್ ಜೊತೆ ಡಿಸ್ಕಸ್ ಮಾಡ್ಕೊಂತ ಹೋಗಲು ಇದು ಒಂದೇ ಅತಿ ಹೆಚ್ಚು ಲೆಂತ್ ಆಗಬಹುದು ಅಂತೇಳಿ ನಾನು ಅಷ್ಟಕ್ಕಷ್ಟೇ ಇವುಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಂತ ಸಾಗ್ತಾ ಇದ್ದೇನೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ ಜಿಲ್ಲೆ ನೋಡಿ. ಸಾಮಾನ್ಯವಾಗಿ ತಂದಾಗ ಇದು ಅತಿ ಈಜಿ ಆದಂತ ಪ್ರಶ್ನೆ. ತಂದಾಗ ಬೆಳಗಾವಿ ಅಂದಾಗ ಅತ್ಯಂತ ದೊಡ್ಡದಾದಂತ ಜಿಲ್ಲೆನೇ ಬೆಳಗಾವಿ, ಅತ್ಯಂತ ದೊಡ್ಡದ ಜಿಲ್ಲೆ ಬೆಳಗಾವಿ. ಮತ್ತು ಅತಿ ಹೆಚ್ಚು ಏನಂತಂದಾಗ ಹೊಂದಿದಂತ ಭೂಭಾಗ ಅಲ್ಲಿ ಕಂಡು ಬರ್ತೈತಿ. ಸಾಗುವಳಿ ಮಾಡಲು ಸಹಿತ ಅತಿ ಹೆಚ್ಚು ಅನುಕೂಲಕರವಾಗೈತಿ. ಆಮೇಲೆ ಸೌರ ಶಕ್ತಿಯಿಂದ ಪಂಪ್ಸೆಟ್ ಅನ್ನು ನಡೆಸುವಂತ ಕಾರ್ಯಗತಗೊಳಿಸುವಂತ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಂತ ಜಿಲ್ಲೆನೇ ಬೆಳಗಾವಿ ಅಂತ ಹೇಳಿ ಕರೆಯಲಾಗ್ತೈತಿ. ಸಾಗುವಳಿ ಬೆಳಗಾವಿ. ಆಮೇಲೆ ಏನಂತಂದ ಕಲಬುರಗಿ, ಇದು ಬೆಳಗಾವಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಂತಂದ ಕಬ್ಬು ಬೆಳೆಯುವಂತ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸ್ತುತ ಕಬ್ಬು ಬೆಳೆಯುವಂತ ಜಿಲ್ಲೆ ಯಾವುದಂತಂದಾಗ ಬೆಳಗಾವಿ, ಕಬ್ಬು ಬೆಳೆಯುವಂತ ಜಿಲ್ಲೆ ಬೆಳಗಾವಿ. ಸೆಕೆಂಡ್ ಯಾವತ್ತಂದ್ರೆ ಸೆಕೆಂಡ್ ಜಿಲ್ಲೆ ಬಾಗಲಕೋಟೆ. ಮೂರನೇ ಜಿಲ್ಲೆ ಏನಂತಂದಾಗ ಮಂಡ್ಯ ಸರ್ಕಾರಿ ನಾಡು ಅಂತ ಹೇಳಿ ಕರೀತಾರೆ. ಬೆಳಗಾವಿ ಜಿಲ್ಲೆಯನ್ನು ಸರ್ಕಾರಿ ಜಿಲ್ಲೆ ಅಂತ ಹೇಳಿ ಕರೀತಾರೆ. ಸರ್ಕಾರಿ ಜಿಲ್ಲೆ, ಸರ್ಕಾರಿ ಭೌಗೋಳಿ, ಸುಗರ್ ಬೋಲ್ ಎಂದು ಕರೆಯಲ್ಪಡ್ತಕ್ಕಂಥದ್ದು ಬೆಳಗಾವಿ. ಸರ್ಕಾರಿ ನಾಡು ಎಂದು ಕರೆಯಲ್ಪಡ್ತಕ್ಕಂಥದ್ದು ಮಂಡ್ಯ. ಮಂಡ್ಯದಲ್ಲಿ ಯಾಕೆ ಕರೆಯಲಾಗ್ತೈತಿ ಅಂದಾಗ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸಕ್ಕರೆ ಕಾರ್ಖಾನೆ, ಶುಗರ್ ಫ್ಯಾಕ್ಟರಿ ಓಪನ್ ಆಗಿದ್ದಂತ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಎಂಬಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲರ್ ಕಾಲದಲ್ಲಿ ಸ್ಥಾಪನೆ ಆಗ್ತೈತಿ. ಹಾಗಾಗಿ ಏನಂತಂದಾಗ ಈಗ ಅತಿ ಹೆಚ್ಚು ಫ್ಯಾಕ್ಟರಿಗಳಿರುವಂತ ಜಿಲ್ಲೆ ಯಾವತ್ತಂದಾಗ ಬೆಳಗಾವಿ. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಶುಗರ್ ಫ್ಯಾಕ್ಟರಿಗಳು ಅಂತಂದಾಗ 81 ಶುಗರ್ ಫ್ಯಾಕ್ಟರಿಗಳು ಇದಾವೆ. 81 ಶುಗರ್ ಫ್ಯಾಕ್ಟರಿಗಳು ಪ್ರಸ್ತುತ ಇದಾವೆ. ಆಮೇಲೆ ಏನಂತಂದಾಗ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಜಿಲ್ಲೆ ರಾಜ್ಯ ಯಾವ್ದಂದಾಗ ಅದು ಉತ್ತರ ಪ್ರದೇಶ. ಸೆಕೆಂಡ್ ಯಾವ್ದಂದಾಗ ಮಹಾರಾಷ್ಟ್ರ. ಮತ್ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಮಹಾರಾಷ್ಟ್ರದಾಗ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆ ಹೊಂದಿದಂತ ರಾಜ್ಯ ಅಂತಂದಾಗ ಮಹಾರಾಷ್ಟ್ರ. ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂತ ರಾಜ್ಯ ಮಹಾರಾಷ್ಟ್ರ. ಕಬ್ಬು ತಂದಾಗ ಬೆಳೀತಕ್ಕಂತ ರಾಜ್ಯ ಅಂದ್ರೆ ಯುಪಿ. ಕಬ್ಬು ಸಕ್ಕರೆ ತಂದಾಗ ಮಹಾರಾಷ್ಟ್ರ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತಿತ್ತು. ಸಂಶೋಧನಾ ಕೇಂದ್ರ ಉತ್ತರ ಪ್ರದೇಶದ ಲಕ್ನೋ ಎಂಬಲ್ಲೈತಿ. ಈ ಕಬ್ಬಿನ ಬೆಳೆಗಾಗಿ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸ್ಟ್ರೈಕ್ ಸಹಿತ ನಡೆದಿದ್ದಕ್ಕಾಗಿ ಬಟ್ ಏನಂತಂದಾಗ ನಿಗದಿ ಆಗಿ ಟನ್ಗೆ ಇಂತಿಷ್ಟು ಕೊಡಿ ಅಂತ ಹೇಳಿ ಸ್ಟ್ರೈಕ್ ಮಾಡಿದಕ್ಕಾಗಿ ಇದ್ರ ಬಗ್ಗೆ ಸ್ವಲ್ಪ ಮುಂದೆ ನೋಡಿಕೊಳ್ಳೋದು ಉತ್ತಮ. ಹಾಗಾಗಿ ಕಲಬುರಗಿ ತಂದಾಗ ತೊಗರಿಯನ್ನು ಅಧಿಕವಾಗಿ ಬೆಳೀತಕ್ಕಂಥದ್ದು, ರಾಯಚೂರು ತಂದಾಗ ಭತ್ತ ಅಧಿಕವಾಗಿ ಬೆಳೀತಕ್ಕಂಥದ್ದು ಆ ಪ್ರದೇಶ. ಹಾಗಾಗಿ ಏನಂತಂದಾಗ ಕೃಷ್ಣ ಮತ್ತು ತುಂಗಾಭದ್ರಾ ಮಧ್ಯದಲ್ಲಿದ್ದಂತ ಪ್ರದೇಶ ಅಂತೇಳಿ ಕರೆಯಲಾಗ್ತದ. ಚಿತ್ರದುರ್ಗ ತಂದ ಕಲ್ಲಿನ ನಾಡು ಚಿತ್ರದುರ್ಗ ಕಲ್ಲು ಅಂತ ಹಿಡಿಂಬೆ ನಗರ ಹಳೆಯ ಹೆಸರಿನ ನೆನಪಿಡುವ ಪುರಾಣಗಳ ಕಾಲದಲ್ಲಿ ಹಿಡಿಂಬೆ ಪಟ್ಟಣ ಅಂತೇಳಿ ಕರಿತಾ ಇದ್ದಾರೆ. ಹಿಡಿಂಬೆ ಪಟ್ಟಣ ಅಂತೇಳಿ ಕರೆಯಲಾಗುತ್ತಿತ್ತು. ಅಷ್ಟೇ ಅಲ್ಲ, ಏನಂತಂದ ಕದಂಬರ ಕಾಲದಲ್ಲಿ ಇದನ್ನು ಚಂದ್ರವಳ್ಳಿ ಅಂತೇಳಿ ಕರೆಯಲಾಗ್ತಿತ್ತು. ಕದಂಬರ ಕಾಲದಲ್ಲಿ ಚಂದ್ರವಳ್ಳಿ, ಪುರಾಣಗಳಲ್ಲಿ ಹಿಡಿಂಬೆ. ಆಮೇಲೆ ನಂತರ ಚಿತ್ರದುರ್ಗ ಕಲ್ಲು ಅಂತೇಳಿ ಕರಿತಾ ಇದ್ರು. ಮುಂದೆ ಚಿತ್ರದುರ್ಗ ಅಂತೇಳಿ ಆಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಸಾಗೋಣ. ಓಲ್ಡ್ ಪೈತ್ ಗೈಸರ್ ಈ ದೇಶದಲ್ಲಿದೆ. ಜರ್ಮನಿ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ. ಬಟ್ ಇದು ಅಮೆರಿಕದಲ್ಲಿ ಇದ್ದದ್ದು. ಅಮೆರಿಕದ ಯಾವ ಸಿಟಿ ಎಲ್ಲಿದೆ ಅಂತಂದ ಕ್ಯಾಲಿಫೋರ್ನಿಯಾದಲ್ಲಿ. ಅಮೆರಿಕದ ಕ್ಯಾಲಿಫೋರ್ನಿಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅನುಸರಿಸಿ ಅಲ್ಲಿ ಎಲ್ಲಿ ಅಂತಂದ ಕ್ಯಾಲಿಫೋರ್ನಿಯಾ ಅಂತೇಳಿ ಕರೆಯಲಾಗ್ತದೆ. ಈ ಕ್ಯಾಲಿಫೋರ್ನಿಯಾದಲ್ಲಿದ್ದಂತ ಈ ವರ್ಲ್ಡ್ ಫೈಟ್ ಫುಲ್ ಗೈಸರ್ ತಂದಾಗ ಇದು ಏನಂತಂದಾಗ ಜಗತ್ತಿನ ಅತ್ಯಂತ
ಭಾರತದಲ್ಲಿದ್ದಂತ ಬಿಸಿ ನೀರಿನ ಚಿಲುಮೆ ಇದು. ಏನಿದು? ಬಿಸಿ ನೀರಿನ ಚಿಲುಮೆ. ಬಿಸಿ ನೀರಿನ ಚಿಲುಮೆ ಅಂತ ಹೇಳ್ತ ಜಗತ್ತಿನ ಅತ್ಯಂತ ಎತ್ತರವಾದಂತ ಬಿಸಿ ನೀರಿನ ಚಿಲುಮೆ. ಸುಮಾರು ಏನಂತಂದ ಎಷ್ಟು ಫೀಟ್ ಹೈಟ್ ಇದೆ ಗೊತ್ತಿಲ್ಲ, 180 ಅಡಿ ಎತ್ತರವೈತಿ ಇದು. ಅಂದ್ರೆ ಚಿಲುಮೆ ಬಿಸಿ ನೀರು ಏನಂತಂದಾಗ ಮೇಲ್ಗಡೆ ಚಿಮ್ಮುತ್ತದೆ. ಈ ಏಕೆ ಚಿಮ್ಮುತ್ತದೆ ಅಂತಂದ ಬಿಸಿ ನೀರು ಯಾಕಂತಂದಾಗ ಇಲ್ಲಿ ಮ್ಯಾಗ್ಮಾ ಕೆಳಗಡೆ ಇದ್ದಂತ ಮ್ಯಾಗ್ಮಾದಿಂದ ನೀರು ಕಾಯ್ದು ಏನಂತಂದ ಒತ್ತ ಘರ್ಷಣೆಯಿಂದ ಮೇಲ್ಗಡೆಗೆ ನೀರು ಚಿಮ್ಮುತ್ತವೆ ಅಂತ ಹೇಳಿ ಕರೆಯಲಾಗ್ತದೆ. ಅದು ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಐತಿ. ಅದು ಫುಲ್ ಗೈಸರ್ ಅಂತ ಹೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ದೊಡ್ಡದಾದಂತ ಬಿಸಿ ನೀರಿನ ಚಿಲುಮೆ ಅದು ಏನಿದೆ ಅಂತಂದಾಗ ತಾತಾಪಾನಿ ಅಂತ ಹೇಳಿ ಕರಿತೀವಿ. ತಾತಾಪಾನಿ ಎಂಬುದು ಇರುತ್ತಂದಾಗ ಭಾರತದ ಅತ್ಯಂತ ದೊಡ್ಡದಾದಂತ ಬಿಸಿ ನೀರಿನ ಬುಗೆ, ಬಿಸಿ ನೀರಿನ ಚಿಲುಮೆ ತಾತಾಪಾನಿ. ಈ ತಾತಾಪಾನಿ ಎಂಬುದು ಯಾವ ರಾಜ್ಯದಲ್ಲಿ ಐತಿ ಅಂತ ನಾನು ಕಾಮೆಂಟ್ ಮಾಡ್ಬೇಕು. ಇದು ಯಾವ ಸ್ಟೇಟ್ ದಲ್ಲಿ ಐತಿ ಅಂತ ಹೇಳಿ ನನ್ ಜೊತೆ ನೀವು ಹಂಚಿ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಈಗ ಏನಂತಂದಾಗ ಆಪ್ಷನ್ ದಲ್ಲಿ ಜರ್ಮನಿ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಈಗ ಬೇರೆ ಬೇರೆ ಏನಂತಂದಾಗ ಕೊಟ್ಟಿದ್ದಾರೆ ಅಂತ ಎಲ್ಲ ಆಗ್ತೈತಿ. ಬಟ್ ಅದು ಆನ್ಸರ್ ಏನಂತಂದಾಗ USA, ಕ್ಯಾಲಿಫೋರ್ನಿಯಾ. ಹೀಗಾಗಿ ಏನಂತಂದಾಗ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಪ್ರಶ್ನೆ ಏನಂತಂದಾಗ ಹತ್ತನೇ ಪ್ರಶ್ನೆ ಏನಂತಂದಾಗ ಈ ರೀತಿಯಾಗಿದೆ, ಇಂಪಾರ್ಟೆಂಟ್. ಇದೊಂದು ಸ್ವಲ್ಪ ಲಕ್ಷ ಕೇಳಬೇಕು. ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ಕಂಡ ಅಂತ ಕೇಳಿದಾಗ 23.5 ಕರ್ಕಾಟಕ. ಅದಕ್ಕಿಂತ ಏನಂತಂದ ಕೆಳಗಡೆಗೆ ಸಮಭಾಜಕ ವೃತ್ತ, ಅದರ ಕೆಳಗಡೆಗೆ ಏನಂತಂದಾಗ ಬಂದಾಗ ಮಕರ ಸಂಕ್ರಾಂತಿ ವೃತ್ತ. ಈ ರೀತಿಯಾದಂತ ಮ್ಯಾಪ್ ಮೈಂಡ್ ಸೆಟ್ ಇರ್ಬೇಕು. ನಾನು ಮ್ಯಾಪ್ ನಲ್ಲಿ ಗುರುತಿಸಬಹುದಾಗಿತ್ತು, ಬಟ್ ಇನ್ನೊಂದು ಟೆಕ್ನಾಲಜಿಯಲ್ಲಿ ಮುಂದುವರಿದಿದ್ದಕ್ಕಾಗಿ ಬಟ್ ಈ ರೀತಿಯಾಗಿ ನಾವು ಮ್ಯಾಪ್ ಮೈಂಡ್ ನಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡಿದ್ದಕ್ಕಾಗಿ ಮುಂದೊಂದು ದಿನಗಳಲ್ಲಿ ಇನ್ನು ಡಿಜಿಟಲೈಸ್ಡ್ ಮಾಡ್ಕೊಂತ ಮುಂದೆ ಸಾಗ್ತೀನಂತ. ಇದು ಯಾವ ಕಂಟ್ರಿ? ಆಫ್ರಿಕಾ, ಉತ್ತರ ಮೇಲ್ಖಂಡ, ದಕ್ಷಿಣ ಮೇಲ್ಖಂಡ, ಏಷ್ಯಾ ಖಂಡ. ಏಷ್ಯಾ ಖಂಡ ಆನ್ಸರ್ ಇರೋದು. ದಕ್ಷಿಣ ಅಮೆರಿಕ ಆಗಲ್ಲ, ಆಫ್ರಿಕಾ ಖಂಡ. ಯಾವ ಕಾಂಟಿನೆಂಟು? ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದಲ್ಲಿ ಏನಂತಂದಾಗ ಈ ಮೂರು ಏನಂತಂದಾಗ ಅದು ಆಫ್ರಿಕಾ ಖಂಡ ಏನಂತಂದಾಗ ಆನ್ಸರ್ ಸರಿ. ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಕೇಳಬಹುದು ಗೊತ್ತೇನು? ಈ ಸಮಭಾಜಕ ವೃತ್ತದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತದೆ? ಈ ಕ್ವಶನ್ ಬಹಳ ಸಲ ಕೇಳಿದಾಗ ಅದು ಏನಂತಂದಾಗ 13 ದೇಶಗಳ ಮೇಲೆ ಹಾದು ಹೋಗ್ತೈತಿ. 13 ದೇಶಗಳ ಮೇಲೆ ಹಾದು ಹೋಗ್ತೈತಿ. ಆಫ್ರಿಕಾ ಖಂಡದಲ್ಲಿ ಎಷ್ಟು ದೇಶಗಳ ಮೇಲೆ ಹಾದು ಹೋಗ್ತೈತಿ? ಆಫ್ರಿಕಾ ಖಂಡದ 7 ದೇಶಗಳ ಮೇಲೆ ಹಾದು ಹೋಗ್ತೈತಿ. ಆ 13 ದೇಶಗಳು ಒಂದ್ಸಲ ನೋಡೋಣ ನೋಡಿ. ಅಂದಾಗ ಇನ್ನೊಂದು ಇಕ್ವೇಟರ್ ಅಂತ ಹೇಳ್ತೀವಿ, ಇಕ್ವೇಟರ್. ಕೊಲಂಬಿಯಾ ಅಂತ ಹೇಳ್ತೇವಿ, ಬ್ರೆಜಿಲ್ ಅಂತ ಹೇಳ್ತೇವಿ. ಇಕ್ವೇಟರ್, ಕೊಲಂಬಿಯಾ, ಬ್ರೆಜಿಲ್ ಅದಾವಲ್ಲ, ಇವುಗಳು ದಕ್ಷಿಣ ಅಮೆರಿಕ ಖಂಡದಲ್ಲಿದ್ದಂತ ದೇಶಗಳು. ಇಕ್ವೇಟರ್, ಕೊಲಂಬಿಯಾ, ಬ್ರೆಜಿಲ್. ಇನ್ನು ಆಫ್ರಿಕಾ ಖಂಡದ 7 ದೇಶಗಳು ಇಂಪಾರ್ಟೆಂಟ್. ಒಂದು ಏನಂತಂದಾಗ ಸಾವ್ ಟೋಮ್ ಅಂಡ್ ಪ್ರಿನ್ಸಿಪ್ ಅಂತೇಳಿ, ಇದೊಂದು ಚಿಕ್ಕದಂತ ಐಲ್ಯಾಂಡ್ ಕಂಟ್ರಿ ಬರುತ್ತೆ. ಈ ಜಾಗದಲ್ಲಿ ಬರುತ್ತೆ ಆಫ್ರಿಕಾ ಖಂಡದ. ಸಾವ್ ಟೋಮ್ ಅಂಡ್ ಪ್ರಿನ್ಸಿಪ್ ಎರಡು ಸೇರ್ಸೆ. ಗಬಾನ್ ಅಂತೇಳಿ, GABON, ಗಬಾನ್ ಅಂತೇಳಿ. ಆಮೇಲೆ ಕಾಂಗೋ ಅಂತೇಳಿ, ಕಾಂಗೋ. ಆಮೇಲೆ ಕಾಂಗೋ ರಿಪಬ್ಲಿಕನ್ ಕಂಟ್ರಿ, ಕಾಂಗೋನೇ ಬೇರೆ, ಕಾಂಗೋ ಗಣರಾಜ್ಯನೇ ಬೇರೆ. ಆಮೇಲೆ ಏನಂತಂದ್ರೆ ಈ ಗಬಾನ್, ಕಾಂಗೋ ರಿಪಬ್ಲಿಕನ್ ಕಂಟ್ರಿ. ಆಮೇಲೆ ಏನಂತಂದಾಗ ಈ ಸೋಮಾಲಿಯಾ, ಉಗಾಂಡ, ಕೀನ್ಯಾ, ಉಗಾಂಡ, ಸೋಮಾಲಿಯಾ. ಈ ಸೋಮಾಲಿಯಾ ಈ ಜಾಗದಲ್ಲಿ ಬರಬೇಕು. ಹೀಗಾಗಿ ಏನಂತಂದ 7 ದೇಶಗಳು: ಸಾವ್ ಟೋಮ್ ಪ್ರಿನ್ಸಿಪ್, ಗಬಾನ್, ಕಾಂಗೋ ರಿಪಬ್ಲಿಕನ್ ಕಂಟ್ರಿ, ಉಗಾಂಡ, ಕೀನ್ಯಾ, ಸೋಮಾಲಿಯಾ. ಇವು 7 ದೇಶಗಳು. ಇಲ್ಲಿ 3 ಒಟ್ಟು 13 ದೇಶಗಳಲ್ಲಿ ಇಲ್ಲಿ 3 ದೇಶಗಳು, ಇಲ್ಲಿ 7 ದೇಶಗಳು. ಏಷ್ಯಾ ಖಂಡದಲ್ಲಿ 2 ದೇಶಗಳು. ಏಷ್ಯಾ ಖಂಡದಲ್ಲಿ ಒಂದು ಇನ್ನೊಂದು ಏನಂತಂದ್ರೆ ಇಂಡೋನೇಷಿಯಾ, ಮಾಲ್ಡೀವ್ಸ್, ಇಂಡೋನೇಷಿಯಾ. ಆಮೇಲೆ ಏನಂತಂದಾಗ ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಲ್ಲಿ ಕಿರುಬಟ್ಟಿ, ಆಸ್ಟ್ರೇಲಿಯಾ ಕಾಂಟಿನೆಂಟ್. ಹೀಗಾಗಿ 3 + 7 10, 2 12 + 1 13 ಅಂತ ಕೆಲವಾಗ್ತದ.
ಇವುಗಳು ನೆನಪಿಡ್ಬೇಕು. ಇನ್ನು ಆಫ್ರಿಕಾ ಖಂಡದಲ್ಲಿ ಏನಂತಂದ್ರೆ ನದಿ ಅಂತೇಳಿ ಬಹಳಷ್ಟು ಸಲ ಕೇಳಿದಾವೆ. ಸಮುದ್ರಕ್ಕೆ 2 ಬಾರಿ ದಾಟುವಂತ ನದಿ ಯಾವತ್ತಂದಾಗ ಅದೇ ನಿಮ್ಗ ಗೊತ್ತೀವಿ. ಹೀಗಾಗಿ ಏನಂತಂದಾಗ ಅದನ್ನ ಒಂದು ಹೇಳ್ಬೇಕು. ಸಂಭಾಜಿಕೊತ್ತವನ್ನು 2 ಬಾರಿ ದಾಟುವಂತ ನದಿ ಒಂದು ದೇಶದ ಹೆಸರಿನಿಂದಲೇ ಆ ನದಿ ಇದೆ. ಹೀಗಾಗಿ ಏನಂತಂದಾಗ ಇಂಪಾರ್ಟೆಂಟ್ ಕಾಂಗೋ ನದಿ ಅಂತೇಳಿ. ಈ 23.5 ಅನ್ನು ನದಿ ಯಾವುದು ಅಂತೇಳಿ ನಿಮಗೆ ಏನಂತಂದ ಪ್ರಶ್ನೆ. ಈ ದಕ್ಷಿಣದ 23 ಎಷ್ಟು ದೇಶಗಳ ಮೇಲೆ ಆದಂತೆ 5 ದೇಶಗಳ ಮೇಲೆ ಅದು 5 ಯಾವ ದೇಶಗಳ ಮೇಲೆ ಅಂತಂದಾಗ ಒಂದು ನಮೀಬಿಯಾ ಅಂತೇಳಿ ಕರಿತೀವಿ. ನಮೀಬಿಯಾ ಹೆಂಗ್ ನೆನಪಿಡ್ಬೇಕು ಅಂದ್ರೆ ನಮ್ಮ ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನ ಆ ನಮೀಬಿಯಾ ದೇಶದಿಂದ ಈ ಚೀತಾಗಳನ್ನು ತೆಗೆದುಕೊಂಡು ಬರಲಾಗಿತ್ತು ನೋಡಿ. ಆ ಚೀತಾ ಏನಂತಂದಾಗ ಮೊನ್ನೆ ಮುಖಿ ಎಂಬ ಚೀತಾ ಏನಂತಂದ ತನ್ನ ಮಕ್ಕಳಿಗೆ ಜನ್ಮವನ್ನು ನೀಡಿತು ನಮೀಬಿಯಾ ಅಂತೇಳಿ. ಇನ್ನೊಂದು ದೇಶ ಐತಿ ಬೋಟ್ಸ್ವಾನಾ ದೇಶ ಅಂತ ಹೇಳಿ. ಆ ಬೋಟ್ಸ್ವಾನಾ ದೇಶ, ನಮೀಬಿಯಾ ದೇಶ, ಆಮೇಲೆ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ದೇಶ, ಆಮೇಲೆ ಏನಂತಂದಾಗ ಇನ್ನೊಂದು ಮೊಜಾಂಬಿಕಾ ದೇಶ, ಇನ್ನು ಐಲ್ಯಾಂಡ್ ಕಂಟ್ರಿ ಅಂತ ಹೇಳ್ತಿದ್ರೆ ಮಡಗಾಸ್ಕರ್ ಅಂತೇಳಿ. ಈ 5 ದೇಶಗಳ ಮೇಲೆ ಈ 23 ಅಂಡ್ ಕ್ಯಾಪ್ರಿಕಾನ್ ಆಫ್ರಿಕಾ ಖಂಡದಲ್ಲಿ ಹಾದೋಗ್ತೈತಿ. ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಆಮೇಲೆ ಏನಂತಂದಾಗ ಈ ಮೊಜಾಂಬಿಕಾ, ಆಮೇಲೆ ಏನಂತಂದಾಗ ಈ ಮಡಗಾಸ್ಕರ್ ಐಲ್ಯಾಂಡ್. ಹೀಗೆ ನಾವು ಕ್ವಶನ್ ಕೇಳಿದ ಮೇಲೆ ಏನಂತಂದ ಇದು ಆಫ್ರಿಕಾ ಖಂಡದಲ್ಲಿ 2 ಬಾರಿ ದಾಟುವಂತ ನದಿ ಯಾವುದು ಅಂತೇಳಿ ಒಂದು ಅಕ್ಷರ ಇದರಿಂದ ಸ್ಟಾರ್ಟ್ ಆಗ್ತಿತ್ತು ನೋಡಿ. ಇನ್ನು ಮೇಲ್ಗಡೆ ಇದ್ದಂತ ಈ ಟ್ರಾಫಿಕ್ ನಮ್ಮ ಭಾರತದಲ್ಲಿ ಹಾದು ಹೋಗ್ತಿತ್ತಲ್ಲ, ಭಾರತದಲ್ಲಿ ಹಾದು ಹೋಗ್ತೈತಿ. ಆಫ್ರಿಕಾ ಖಂಡ ಏನಂತಂದ್ರೆ ಸುಮಾರು 6 ದೇಶಗಳ ಮೇಲೆ ಹಾದು ಹೋಗ್ತೈತಿ. 6 ದೇಶಗಳ ಮೇಲೆ ಒಂದ್ ಸ್ವಲ್ಪ ಮ್ಯಾಪ್ ಬಹಳಷ್ಟು ಇಂಪಾರ್ಟೆಂಟ್. ಸೌತ್ ಸಹಾರಾ ದೇಶ ಅಂತ ಹೇಳಿ ಆಫ್ರಿಕಂಡದ ಇಲ್ಲಿ ಸಹಾರಾ ಡೆಸರ್ಟ್ ಅಂತ ಹೇಳಿದಲ್ಲ, ಸಹಾರಾ ಮರುಭೂಮಿ ಅಂತ ಹೇಳಿದ ಅಲ್ಲಿ. ಆಮೇಲೆ ಏನಂತಂದ ಮಾರಿಟೋನಿಯಾ ದೇಶ ಅಂತ ಹೇಳ್ತಲ್ಲೇ, ಮಾರಿಟೋನಿಯಾ ದೇಶ. ಆಮೇಲೆ ಮಾಲಿ ದೇಶ ಅಂತ ಹೇಳಿದೆ, ಮಾಲಿ MALI ಮಾಲಿ ಅಂತ ಹೇಳಿದೆ. ಆಮೇಲೆ ಅಲ್ಜೀರಿಯಾ ಅಂತ ಹೇಳಿದೆ. ನಾವು ಜಗತ್ತಿನ ಟಾಪ್ 10 ದೇಶ ಅಂತ ಹೇಳಿ ಅಲ್ಜೀರಿಯಾ. ಲಾಗೋಸ್ ಎಂಬುದು ನೈಜೀರಿಯಾ ದೇಶದಲ್ಲಿ ಐತಿ. ಇದು ಅಲ್ಜೀರಿಯಾ ದೇಶ ನೋಡಿ. ಒಂದು ಅಂತೇಳಿ, ಒಂದು ಮಾರಿಟೋನಿಯಾ ಅಂತೇಳಿ, ಒಂದು ಮಾಲಿ ಅಂತೇಳಿ, ಒಂದು ಅಲ್ಜೀರಿಯಾ ಅಂತೇಳಿ. ಅಲ್ಜೀರಿಯಾ ಆದ್ಮೇಲೆ ನೈಜರ್ ಅಂತ ಹೇಳಿದೆ. ಯಾವ ದೇಶ? ನೈಜರ್ ಎಂಬುದು. ನೈಜರ್ ಬಿಟ್ಟು ಏನಂತಂದಾಗ ಒಂದು ಈಜಿಪ್ತು, ಆಮೇಲೆ ಲಿಬಿಯಾ, ಈಜಿಪ್ಟ್. ಇದು ಈಜಿಪ್ತು, ಅದಕ್ಕಿಂತ ಹಿಂದೆ ಲಿಬಿಯಾ, ಈಜಿಪ್ಟ್. ಇಷ್ಟು ದೇಶಗಳ ಮೇಲೆ ಈ ಉತ್ತರದ ಕರ್ನಾಟಕ ಸಂಕವಾದ 7 ದೇಶಗಳು ಸೌತ್ ಸಹಾರಾ, ಮಾರಿಟೋನಿಯಾ, ಮಾಲಿ, ಅಲ್ಜೀರಿಯಾ, ನೈಜರ್, ಲಿಬಿಯಾ, ಆಮೇಲೆ ಈಜಿಪ್ಟ್ ಅಂತೇಳಿ ಕರೆಯಲಾಗ್ತೈತಿ. ಹೀಗೆ ಸ್ನೇಹಿತರು ತಂದಾಗ ನೆನಪಿಟ್ಟುಕೊಂತ ಹೋಗ್ಬೇಕು. ಆಮೇಲೆ ಮ್ಯಾಪ್ ರೀಡಿಂಗ್ ಮಾಡ್ಕೋಬೇಕು. ನಿಮ್ ನೋಟ್ಸ್ ನಲ್ಲಿ ಮ್ಯಾಪ್ ಜಾಸ್ತಿ ಇರ್ಬೇಕು. ಮತ್ತೆ ಆ ದೇಶದ ತಂದಾಗ ದೇಶ ಯಾವ ಕಾಂಟಿನೆಂಟ್ ಐತಿ, ಆ ದೇಶದ ಪಕ್ಕದಲ್ಲಿ ಐತಿ, ಅದು ಯಾವ ಅಕ್ಷಾಂಶದ ಮೇಲೆ ಐತಿ ಅಂದಾಗ ಮೇಜರ್ ಆದದ್ದು ಅಂದಾಗ ಪರ್ಟಿಕ್ಯುಲರ್ ಆಗಿ ಕೇಳಲ್ಲ. ಬಟ್ UPSC ಅಲ್ಲಿ ಏನಂತಂದಾಗ ಅದೇ ದೇಶವನ್ನು ಪರ್ಟಿಕ್ಯುಲರ್ ಆಗಿ ಕೇಳುವಂತ ಸಾಧ್ಯತೆ ಉಂಟು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಸಾಗೋಣ. ಇಲ್ಲಿ 11 ಪ್ರಶ್ನೆ, ಇದನ್ನು ಸ್ವಲ್ಪ ತಪ್ಪಂತ ಪ್ರಶ್ನೆ. ಬಟ್ ಇದು ಈ DSRTC ಬುಕ್ದಲ್ಲಿ ಇದೆ. ಆಸ್ಟ್ರೇಲಿಯಾ ಪ್ರಮುಖ ಹರಿಯುವ ನದಿಗಳು ಮಿಚೆಲ್ ಮತ್ತು ಡಾಲಿ, ಹಂಟರ್ ಮತ್ತು ಬೊಲಾಂಡೋ, ಮಿಚೆಲ್ ಮತ್ತು ಗಿಲ್ಬರ್ಟ್, ಡಾಲಿ ಮತ್ತು ವಿಕ್ಟೋರಿಯಾ. ಇದು ಹೆಂಗ್ ಈಜಿ ಅಂತ ತಿಳ್ಕೊಬೇಕು ಗೊತ್ತೇನು? ಇಲ್ಲಿ ಡಾಲಿ ಇದೆ, ಇಲ್ಲಿ ಮಿಚೆಲ್ ಇದೆ, ಇಲ್ಲಿ ಮಿಚೆಲ್ ಇದೆ ಅಂದ್ರೆ ಇದು ಆಗಲಿದೆ. ಹಂಟರ್ ಮತ್ತು ಬೊಲಾಂಡೋ ಕೇಳ್ತೇವಲ್ಲ, ಅದು ಇಷ್ಟ ಆಗ್ತಕ್ಕಂತ ಕರೆಯಲಾಗ್ತದೆ. ಈ ಮಿಚೆಲ್ ಎಂಬುದು ಹಿಂಗ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಐತಲ್ಲ, ಆಸ್ಟ್ರೇಲಿಯಾ ಖಂಡದ ಏನಂತಂದ್ರ ಪೂರ್ವ ಭಾಗಕ್ಕೆ ಆಗ್ತಕ್ಕಂಥದ್ದು ಪೆಸಿಫಿಕ್ ಮಹಾಸಾಗರವನ್ನು ಸೇರ್ತೈತಿ, ಪೆಸಿಫಿಕ್ ಓಷಿಯನ್ ಅನ್ನು ಸೇರ್ತಿತ್ತು. ಈ ಮಿಚೆಲ್ ಡಾಲಿ ಆಗಿರ್ಬೋದು, ಡಾಲಿ ಮತ್ತು ವಿಕ್ಟೋರಿಯಾ ಆಗಿರ್ಬೋದು ನಾರ್ತ್ ಫ್ಲೈಯಿಂಗ್ ದಲ್ಲಿ ಆಗ್ತಿತ್ತು. ಉತ್ತರಕ್ಕೆ ಏನಂತಂದಾಗ ಇಲ್ಲಿ ಉತ್ತರಕ್ಕೆ ಸೇರ್ತಾವ. ಬಟ್ ಏನಂತಂದಾಗ ಇಲ್ಲಿ ಈ ಮಿಚೆಲ್ ಇದು ಡಾಲಿ ಮತ್ತು ವಿಕ್ಟೋರಿಯಾ ಏನಂತಂದ್ರೆ ಮಿಚೆಲ್ ಮತ್ತು ಏನಂತಂದ ಗಿಲ್ಬರ್ಟ್ ಉತ್ತರಕ್ಕೆ, ಇದು 3 ಉತ್ತರಕ್ಕೆ ಆಗ್ತಾವ. ಡಾಲಿ ಮತ್ತು ವಿಕ್ಟೋರಿಯಾ, ಮಿಚೆಲ್ ಮತ್ತು ಗಿಲ್ಬರ್ಟ್,
ಮಿಚೆಲ್ ಮತ್ತು ಗಾಲಿ ಎಲ್ಲ ನಾರ್ದನ್ ಫ್ಲೋಯಿಂಗ್ ಇರ್ತಾವ. ವಿಕ್ಟೋರಿಯಾ ಡೆಸರ್ಟ್, ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಅಂತ ಹೇಳಿ ಕಂಡು ಬರ್ತಿತ್ತು. ಬಟ್ ಅಷ್ಟೇ ಏನಂತಂದ್ರ ನೀವು ಸೌತ್ಗೆ ಹೇಳ್ತಕ್ಕಂತ ಎರಡು ಪ್ರಸಿದ್ಧವಾದಂತ ನದಿಗಳು ಯಾವಂತ ಹೇಳ್ಬೇಕು. ಬಟ್ ಕೈ ಕೊಡ್ತೇನೆ ನೋಡಿ, ಅದು ಇದು ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾದಂತ ನದಿಯಾಗಿದೆ. ಈ ರೀತಿಯಾಗಿ ಹೇಳ್ತಿತ್ತು ಅದು. ಈ ರೀತಿಯಾಗಿ ವೆಸ್ಟಿಗೆ ಹರಿದು ಮತ್ತೇನಂತಂದಾಗ ಸೌತ್ಗೆ ಹರಿತೈತಿ. ಅದು ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾದಂತ ನದಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅದೇ ಓಜೋನ್ ಅನ್ನು ನಾವು ಮತ್ತೇನಂತಂದ್ರೆ ಈಗಾಗಲೇ ನೀವು ಕೇಳಿದಂತೆ ಆಪ್ಷನ್ಸ್ ಅಲ್ಲಿ ಉಷ್ಣತಾ ಮಂಡಲ ಅಂತ ಹೇಳಿ, ಸಮೋಷ್ಣ ಮಂಡಲ ಅಂತ ಇದೆ, ಮಧ್ಯಾಂತರ ಪರಿವರ್ತನೆ. ನೋಡಿ ಅದೇ ಕ್ವಶನ್ ಅದನ್ನ ಕೆಳಗಡೆ ಮೇಲೆ ಕೊಟ್ಟಿದ್ದಾರು, ಇದನ್ನ ಮೇಲ್ಗಡೆಯಿಂದ ಕೆಳಗೆ ಕೊಟ್ಟಿದ್ದಾರು. ಆನ್ಸರ್ ಏನಂತಂದ್ರೆ ಈಗಾಗಲೇ ಗೊತ್ತಿದ್ದಂತೆ ಓಜೋನ್ ಎಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ತಿಲ್ಲಕ ಈ ಸಮೋಷ್ಣ ವಲಯದಲ್ಲಿ. ಅಂದಾಗ ಏನಂತಂದಾಗ ಭೂಮಿಯ ಮೇಲ್ಭಾಗದಲ್ಲಿ ವಲಯಗಳಂತ ವಿಭಾಗ ಮಾಡಲಾಗಿತ್ತಲ್ಲ, ಟ್ರೋಪೋಸ್ಫಿಯರ್ ಅಂತ ಹೇಳಿ ಕರಿತೀವಿ, ಆಮೇಲೆ ಸ್ಟ್ರಾಟೋಸ್ಫಿಯರ್ ಅಂತ ಹೇಳಿ ಕರಿತೀವಿ, ಆಮೇಲೆ ಮಿಸೋಸ್ಫಿಯರ್, ಆಮೇಲೆ ಅಯೋನೋಸ್ಫಿಯರ್, ಆಮೇಲೆ ಎಕ್ಸೋಸ್ಫಿಯರ್. ಭೂಮಿಯ ಮೇಲ್ಗಡೆ ಆದಂತೆ ಏನಂತಂದಾಗ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಕಡಿಮೆ ಆಗುತ್ತಾ ಹೋಗುವುದು. ಭೂಮಿಯ ಮೇಲ್ಭಾಗಕ್ಕೆ ಹೋದಂತೆ ಇದು ಈ ಸಮೋಷ್ಣ ವಲಯದಲ್ಲಿ ಓಜೋನ್ ಭೂಮಿಯ ಮೇಲ್ಭಾಗದಲ್ಲಿ 22 ಕಿಲೋಮೀಟರ್ ಅಂತರದಲ್ಲಿದೆ. ಮತ್ತೆ ಇನ್ನೊಂದು ಆಳವಾಗಿ ಅಧ್ಯಯನ ಮಾಡಿದ್ರೆ ಇಲ್ಲಿ ಒಂದು ಮಾತ್ರ ಸರಿ, 1-2 ಸರಿ ಅಂತಂದ್ರೆ 2 ಅಕ್ಷರ ಸರಿ ಆಗ್ತಾನೆ ಕಂಡು ಬರ್ತೈತಿ, ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತೈತಿ. ಅಂದಾಗ ಅಂತ ಕೇಳ್ತೀವಿ, ಟೋಪೋಪಾಸ್ ಅವಧಿಯಲ್ಲಿ ಏನಂತಂದ ಕಂಡು ಬರ್ತಕ್ಕಂಥದ್ದು. ಹೀಗಾಗಿ ಏನಂತಂದಾಗ ಈ ಓಜೋನ್ ಪದವು ಪ್ರತಿ ವರ್ಷ ಓಜೋನ್ ಡೇ ಅನ್ನು ಸೆಪ್ಟೆಂಬರ್ 16 ಆಚರಣೆ ಮಾಡಲಾಗುತ್ತದೆ. ನಿಮಗೆ ಏನಂತ CFC, HFC, ಓಜೋನ್, ಆಮೇಲೆ ಏನಂತಂದಾಗ ಸಮಿತಿಗಳು ಬರ್ತವೆ ಮುಂದಿನ ದಿನಗಳಲ್ಲಿ. ಅಷ್ಟೇ ಅಲ್ಲ ಏನಂತಂದಾಗ ನೆಕ್ಸ್ಟ್ ಪ್ರಶ್ನೆ ಅದೇ ಹೇಳ್ತಂದ್ರೆ 13ನೇ ಪ್ರಶ್ನೆ, ಕಲ್ಲಿದ್ದಿನ ವಿಧಗಳು ಅಂತ ಕೊಟ್ಟಿದ್ದಾನೆ. ಕಲ್ಲಿದ್ದಿನ ವಿಧಗಳು ಲಿಗ್ನೈಟ್ ಮತ್ತು ಬಯೋಟೈಟ್, ಗ್ರಾನೈಟ್ ಮತ್ತು ಮ್ಯಾಗ್ನೆಟೈಟ್, ಅಂಥ್ರಸೈಟ್ ಮತ್ತು ಗ್ರಾನೈಟ್, ಲಿಗ್ನೈಟ್ ಮತ್ತು ಪೀಟ್. ಕಲ್ಲಿದ್ದಲಿನ ವಿಧಗಳನ್ನು ತಂದಾಗ ಆನ್ಸರ್ ಲಿಗ್ನೈಟ್ ಮತ್ತು ಪೀಟ್. ಅಂದಾಗ ಈ ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲಿನ ಅದೇ ತಂದಾಗ ಅಂಥ್ರಸೈಟ್. ಎರಡನೇದು ಯಾವತ್ತಂದ್ರೆ ಬಿಟುಮಿನಸ್. ಆಮೇಲೆ ಏನಂತಂದಾಗ ಮೂರನೇದ್ದು ಲಿಗ್ನೈಟ್, ನಾಲ್ಕನೇದ್ದು ಪೀಟ್. ಈ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಉತ್ಕೃಷ್ಟ ದರ್ಜೆಯ ಕಲ್ಲಿದ್ದಲಿನ ಅದೇವನ್ನು ತಿಳಿಸಿ ಅಂತೇಳಿ ಅಂದಾಗ ಅತಿ ಉತ್ಕೃಷ್ಟ ದರ್ಜೆಯ ಅಂಥ್ರಸೈಟ್, ಎರಡನೇದ್ದು ಬಿಟುಮಿನಸ್, ಮೂರನೇದು ಲಿಗ್ನೈಟ್, ನಾಲ್ಕನೇದ್ದು ಪೀಟ್ ಅಂತೇಳಿ ಕರೆಯಲಾಗ್ತದ. ಇಡೀ ಭಾರತದಲ್ಲಿ ಅತ್ಯಂತ ಅಧಿಕವಾಗಿ ಸಿಗ್ತಕ್ಕಂಥದ್ದು ಯಾವತ್ತಂದಾಗ ಬಿಟುಮಿನಸ್ ಎಂಬುದು ಭಾರತದಲ್ಲಿ ಅಧಿಕವಾಗಿ ಸಿಗ್ತಕ್ಕಂತ ಕಲ್ಲಿದ್ದಲಿನ ಅದೇನು ಟೈಪು. ಅಂಥ್ರಸೈಟ್ ಎಂಬುದು ಜಮ್ಮು ಕಾಶ್ಮೀರದಲ್ಲಿ ಅಧಿಕವಾಗಿ ಸಿಗ್ತೈತಿ. ಕರ್ನಾಟಕದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪಗಳು ಸಿಗುವುದಿಲ್ಲ ಅಂತ ಹೇಳಿ ಕರಿತೀವಿ. ಈ ಸತ್ತ ಸಸ್ಯಗಳ ಅವಶೇಷದಿಂದ ಸೃಷ್ಟಿಯಾಗುವಂತ ಒಂದು ಶಕ್ತಿ ಸಂಪನ್ಮೂಲ, ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲವಾಗೈತಿ. ಯಾವುದಂತಂದಾಗ ಕಲ್ಲಿದ್ದಲು ಅಂತ ಹೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೇನಂತಂದಾಗ ಕಲ್ಲಿದ್ದಲು ಮೈನ್ಗಳು ಬಹಳಷ್ಟು ನೆನಪಿಡ್ಬೇಕು. ಒಂದು ಏನಂತಂದಾಗ ಜರಿಯಾ ಅಂತೇಳಿ, ಇನ್ನೊಂದು ತಲ್ಚೇಲ್ ಅಂತೇಳಿ, ತಲ್ಚೇಲ್. ಇವುಗಳನ್ನು ಬಿಟ್ಟರೆ ರಾಣಿಗಂಜ್ ಅಂತ ಹೇಳಿ ನೆನಪಿಡ್ಬೇಕು. ರಾಣಿಗಂಜ್ ಈ ಜರಿಯಾ, ತಲ್ಚೇರ, ರಾಣಿಗಂಜ್ ಯಾವ್ಯಾವ ರಾಜ್ಯಗಳಲ್ಲಿ ಅದಾವು ಅಂತ ಹೇಳಿ ನೆನಪು ಇಡಬೇಕು, ಬಹಳಷ್ಟು ಇಂಪಾರ್ಟೆಂಟ್. ಹೀಗಾಗಿ ಏನಂತಂದಾಗ ಈ ತಲ್ಚರ, ಈ ಸಿಂಗ್ಭೂಮ್ ಅಂತೇಳಿ ಬರ್ತಾವು, ಸುಂದರ್ಗರ್ ಅಂತೇಳಿ ಬರ್ತಾವು. ಹೀಗಾಗಿ ರಾಣಿಗಂಜ್ ಅಂತೇಳಿ ಒಂದ್ ಕಾಲದಲ್ಲಿ ಇವುಗಳು ಅವುಗಳು ಸರಿಯಾಗಿದ್ದನ್ನು ಗುರುತಿಸಿ, ತಪ್ಪಾಗಿದ್ದನ್ನು ಗುರುತಿಸಿ, ಖಂಡಿಸಿ ಅಂತ ಕೇಳುವ ಸಾಧ್ಯತೆ ಐತಿ. ಗ್ರಾನೈಟ್ ಎಂಬುದು ಆಗಲ್ಲ. ಈ ಗ್ರಾನೈಟ್ ಎಂಬುದು ಏನಂತಂದಾಗ ಇದು ಈ ಮ್ಯಾಂಗನೀಸಿನ ಅದಿರಿನ ಗ್ರಾನೈಟ್ ಹಾಲೆಂಡ್ ಆಯ್ತು, ಪೆರಿಲೈಟ್ ಆಯ್ತು, ಅಂತೇಳಿ ಇದು ಗ್ರಾನೈಟ್. ಮ್ಯಾಗ್ನೆಟೈಟ್ ನೋಡಿ, ಇಲ್ಲಿ ಮ್ಯಾಂಗನೀಸ್ ಆಯ್ತಂದಾಗ ಇಲ್ಲಿ ಮ್ಯಾಂಗನೀಸ್ ಇದೆ. ಆಮೇಲೆ ಏನಂತಂದಾಗ ಇದು ಮ್ಯಾಗ್ನೆಟೈಟ್ ಎಂಬುದು ಏನಂತಂದ ಕಬ್ಬಿಣದ ಅದಿರು. ಮ್ಯಾಗ್ನೆಟೈಟ್, ಹೆಮಾಟೈಟ್, ಲಿಮೋನೈಟ್, ಸಿಡಾರೈಟ್. ಇದು ಮ್ಯಾಗ್ನೆಟೈಟ್ ಎಂಬುದು ಅತ್ಯುತ್ತಮವಾದ. ಲಿಗ್ನೈಟ್ ಏನಂತಂದಾಗ ಇಲ್ಲಿ ಬಂದಿದ್ದಕ್ಕ ಕಲ್ಲಿದ್ದಲಿನ ಅದಿರು ಆಗ್ತೈತಿ, ಬಟ್ ಅದ್ರ ಜೊತೆ ಪೀಟ್ ಇಲ್ಲ. ಇದು ಯಾವ್ದೋ ಟೈಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಯೋಟೈಟ್ ಅಂತ ಹೇಳಿ ಕೊಡ್ತಾರೆ ಆಪ್ಷನ್ಸ್ ಅಲ್ಲಿ. ಅದು ಬಯೋಟೈಟ್ ಎಂಬುದು ಏನಂತಂದಾಗ ಯಾವುದು
ಅದೇ ಪ್ರಕಾರ ಇಲ್ಲ ಅಂತೇಳಿ ನಾ ಅನ್ಕೊಂಡಿದ್ದೀನಿ. ಬಟ್ ನೀವು ಒಂದ್ಸಲ ಸರ್ಚ್ ಮಾಡಿ. ನೆಕ್ಸ್ಟ್ ನಾವು ಮುಂದಕ್ಕೆ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಕಂಡಗಳಲ್ಲಿ ಎಂಬುದನ್ನು ಅದು ಬಹಳಷ್ಟು ಇಂಪಾರ್ಟೆಂಟ್. ತಪ್ಪಿದೆ ಸರಿ ಇದೆ ಅಂತ ಹೇಳೋದು. ಈ ದುರ್ಗಾ ಸ್ಟೀಲ್ ಅಂಡ್ ಪ್ಲಾಂಟ್ ಪಶ್ಚಿಮ ಬಂಗಾಳ ಅಂದಾಗಿ ಇದು ಸರಿ ಐತಿ. ದುರ್ಗಾಪುರ್ ಪಶ್ಚಿಮ ಬಂಗಾಳ, ಬಿರಾರಿ ಛತ್ತೀಸ್ಗಢ ಸರಿ ಇದೆ, ಸರಿ ಇದೆ. ಬೊಕ್ಯಾರೋ ಸರಿ ಇಲ್ಲ, ಒಡಿಸ್ಸಾದಲ್ಲೆಲ್ಲ ಜಾರ್ಖಂಡದಲ್ಲಿ ಬೊಕ್ಯಾರೋ ಎಂಬುದು ಸ್ಥಾಪನೆ ಮಾಡಲಾಗೈತಿ. ಹಾಗಾಗಿ ಏನಂತಂದಾಗ ಇದು ಭಾರತದ ಅತ್ಯಂತ ದೊಡ್ಡದಾದಂತಹ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಯಾವ್ದಂತಂದ್ರೆ ಬೊಕ್ಯಾರೋ ಎಂಬುದು ಭಾರತದ ಅತ್ಯಂತ ದೊಡ್ಡದಾದ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯಾಗಿದ್ದು ಅಂತ ಹೇಳಿ ಗೊತ್ತಾಗ್ತೈತಿ. ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಯಾವ ದೇಶದ ಸಹಾಯದೊಂದಿಗೆ ಯಾವುದು ಸ್ಥಾಪನೆಯಾಗಿದೆ ಅಂತ ಹೇಳಿ ಅಂದಾಗ ಈಗ ಒಡಿಸ್ಸಾದ ರೂರ್ಕೆಲಾ ನೆನಪಿಡ್ಬೇಕು. ಒಡಿಸ್ಸಾದ ರೂರ್ಕೆಲಾ ಯಾವ ದೇಶದ ಸಹಾಯದೊಂದಿಗೆ ಅಂತಂದಾಗ ಜರ್ಮನಿ ದೇಶದ ಸಹಾಯದೊಂದಿಗೆ. ಛತ್ತೀಸ್ಗಢದ ಬಿಲಾಯಿ ರಷ್ಯಾ ದೇಶದ ಸಹಾಯದೊಂದಿಗೆ. ಅಲ್ಲಿ ಪಶ್ಚಿಮ ಬಂಗಾಳ ದುರ್ಗಾಪುರ್ ಇದೆಯಲ್ಲ, ದುರ್ಗಾಪುರ್ ಅದು ಬ್ರಿಟನ್ ದೇಶದ ಸಹಾಯದೊಂದಿಗೆ. ಈ ಬೊಕ್ಯಾರೋ ಎಂಬುದು ಸಹಿತ ಜಾರ್ಖಂಡ್ ರಾಜ್ಯದಲ್ಲಿ ಐತೆ ಅಂತ ಹೇಳಿದವಳ. ಜಾರ್ಖಂಡ್ ರಾಜ್ಯದ ಬೊಕ್ಯಾರೋ ಎಂಬುದು ಇದು ಸಹಿತ ರಷ್ಯಾ ದೇಶದ ಸಹಾಯದೊಂದಿಗೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಮತ್ತೇನಂತಂದಾಗ ಅತ್ಯಧಿಕವಾಗಿ ಈ ಐರನ್ ಓರ್ ಅನ್ನು ಉತ್ಪಾದಿಸುವಂತ ಅಥವಾ ಐರನ್ ಅನ್ನು ಉತ್ಪಾದಿಸುವಂತ ರಾಜ್ಯ ಯಾವುದು? ನಮ್ಮ ರಾಜ್ಯದಿಂದ ಐರನ್ ಅನ್ನು ಎಲ್ಲಿಗೆ ಸಪ್ಲೈ ಮಾಡ್ತೀವಿ ಅದು ಎಲ್ಲ ಸಹಿತ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದಾಗ ಜಾರ್ವಾ ಮತ್ತು ಓಂಗೆ ಬುಡಕಟ್ಟುಗಳು ಕಂಡು ಬರುವ ದ್ವೀಪಗಳು ಫಿಲಿಪೈನ್ಸ್, ಬೋರ್ನಿಯೋ, ಲಕ್ಷದ್ವೀಪ, ಅಂಡಮಾನ್ ಅಂಡ್ ನಿಕೋಬಾರ್. ಬಟ್ ಆನ್ಸರ್ ಅಂಡಮಾನ್ ನಿಕೋಬಾರ್. ಇಲ್ಲಿ ಜಾರ್ವಾ, ಓಂಗೆ, ಶಾಂಪೇನ್ ಬಟ್ ಏನಂತಂದಾಗ ಇವುಗಳು ಕಂಡು ಬರ್ತವೆ. ಬಟ್ ಇಲ್ಲಿ ಪ್ರಮುಖವಾಗಿ ಏನಂತಂದಾಗ ಜಾರ್ವಾ, ಓಂಗೆ, ಇನ್ನೊಂದು ಶಾಂಪೇನ್ ಆಮೇಲೆ ಸೆಂಟ್ ಲೀಸಾ ಅಂತೇಳಿ ನಮ್ಗೆ ಕಂಡು ಬರ್ತದೆ. ಸೆಂಟ್ ಲೀಸಾ ಇದು ಅತಿ ಹೆಚ್ಚು ಅಪಾಯಕಾರಿಯಾದಂತ ಬುಡಕಟ್ಟು ಜನಾಂಗ. ಇದು ಅಪಾಯಕಾರಿ ಅಂತ ಬುಡಕಟ್ಟು ಜನಾಂಗ ಅಂದಾಗ ಎಷ್ಟು ಅಪಾಯಕಾರಿ ಅಂದಾಗ ಆ ದ್ವೀಪದಲ್ಲಿ ಆ ಬುಡಕಟ್ಟು ಜನಾಂಗ ಇದೆಯಲ್ಲ, ಅಲ್ಲಿ ಯಾವುದೇ ಮನುಷ್ಯ ಇಲ್ಲಿ ತನಕ ಹೋಗಲು ಅವಕಾಶ ಕೊಡದೇ ಇರ್ತಕ್ಕಂಥ ಜನಾಂಗ. ಅಲ್ಲಿ ಹೋದ್ರೆ ಎತ್ತೆ ಬಿಡ್ತಾರೆ. ಹೀಗಾಗಿ ಏನಂತಂದಾಗ ಸೆಂಟ್ ಲೀಸಾ, ಶಾಂಪೇನ್, ಜಾರ್ವಾ, ಓಂಗೆ, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತಾವು. ಅಂಡಮಾನ್ ನಿಕೋಬಾರ್ ಏನಂತಂದಾಗ ಬಗ್ಗೆ ಇನ್ನೊಂದು 4 ದ್ವೀಪಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಏನಂತಂದಾಗ ಡಿಸ್ಕಸ್ ಮಾಡಕ್ಕಾಗುತ್ತೆ. ಅಲ್ಲಿ ಏನು ನ್ಯಾಷನಲ್ ಪಾರ್ಕ್ ಗಳು ಕಂಡು ಬರ್ತಾವು, ಅಲ್ಲಿ ಯಾವ್ದು ಸ್ಥಳೀಯ ಭಾಷೆ ಇದೆ. ಆಮೇಲೆ ಏನಂತಂದಾಗ ಅಂಡಮಾನ್ ನಿಕೋಬಾರ್ ರಾಜಧಾನಿ ಇತ್ತೀಚೆಗೆ ಚೇಂಜ್ ಮಾಡಿದಾರು. ಈ ಬೋರ್ನಿಯೋ ಅಂತಂದಾಗ ಇದು ಒಂದು ಐಲ್ಯಾಂಡ್ ಇದಲ್ಲ, ಇಂಡೋನೇಷಿಯಾದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪ. ಮಲೇಷಿಯಾ ನಮ್ದೇ ಇತ್ತು ಅಂತ ಹೇಳಿ ಕರೀತಾರೆ. ಅಲ್ಲಿ ಕಂಡು ಬರ್ತಕ್ಕಂಥ ಟ್ರೈಬ್ ಯಾವ್ದಂದಾಗ ಪೂನಂ ಜನ ಕಂಡು ಬರ್ತಾರೆ. ಪೂನಂ ಜನ ಒಂದ್ಸಲ UPSC ಕ್ವಶನ್ ಆಗಿತ್ತಿದ, IAS ನಲ್ಲಿ ಕ್ವಶನ್ ಆಗಿತ್ತು. ಪೂನಂ ಜನಾಂಗ ಈ ಕೆಳಗಿನ ಯಾವ ಭಾಗದಲ್ಲಿ ದ್ವೀಪದಲ್ಲಿ ಕಂಡು ಬರ್ತಂದಾಗ ಬೋರ್ನಿಯೋ. ಇದು ಲಕ್ಷ ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಅಂತೇಳಿ ಕರಿತೀವಿ. ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಅಂತೇಳಿ ಕರಿತೀವಿ. ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇಶ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಒಂದು. ಇನ್ನು ಲಕ್ಷದ್ವೀಪದಲ್ಲಿ ಅತಿ ಹೆಚ್ಚು ಏನಂತಂದಾಗ ಯಾವ ಜನಾಂಗ ಕಂಡು ಬರ್ತಾ ಅಂದಾಗ ಮುಸ್ಲಿಂ ಜನಾಂಗ ಕಂಡು ಬರ್ತೈತಿ. ಅತ್ಯಂತ ಚಿಕ್ಕದಾದಂತ ಭಾರತದ ಕೆಳಭಾರತ ಪ್ರದೇಶ ಯಾವುದು? ಆಮೇಲೆ ಏನಂತಂದಾಗ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದಂತ ಕೆಳಭಾರತ ಪ್ರದೇಶ ಯಾವುದು? ಕರ್ಮಟ್ಟಿ ಅಂತೇಳಿ ಕರಿತೀವಿ. ಇಲ್ಲಿ ಏನಂತಂದಾಗ ಮಾತನಾಡುವಂತ ಭಾಷೆ ಮಲಯಾಳಂ ಅಂತೇಳಿ ಕರಿತೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ನ್ಯಾಯಾಲಯ ಕೇರಳದ ಕೊಚ್ಚಿನ್ ನ್ಯಾಯಾಲಯ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಾವು ತಿಳಿಯಕ್ಕಾಗಿ ಇಷ್ಟು ನಾವು ಏನಂತಂದಾಗ ಈ ಸಂಬಂಧಪಟ್ಟಂತೆ ನಿನ್ನೆ ಕೇಳಿದಂತ ಪ್ರಶ್ನೆಗಳಲ್ಲಿ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ ಜೊತೆ ಏನಂತಂದಾಗ ಅಕ್ಕಪಕ್ಕದಲ್ಲಿದ್ದಂತಹ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ನಿ. ಮುಂದಿನ ದಿನಗಳಲ್ಲಿ ತಂದಾಗ ತರಗತಿಗಳನ್ನು ಕ್ರಮಾನುಗತದಲ್ಲಿ ಕೇಳುವಂತಹ ಸಂದರ್ಭದಲ್ಲಿ ಇನ್ನು ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗಲಿದೆ. ಅದಕ್ಕಾಗಿ ದಯವಿಟ್ಟು ಏನಂತಂದಾಗ ಎಲ್ಲ ನಿಮ್ಮ ಸ್ನೇಹಿತರಿಗೂ ಮಿತ್ರರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲಿ. ಬಟ್ ನಿಮ್ಮ ಅನಿಸಿಕೆಗಳನ್ನ ಏನಂತಂದಾಗ ಬಹಳಷ್ಟು ಇಂಪಾರ್ಟೆಂಟ್. ನಿಮ್ ಲೈಕ್ ಗಳು ನಮಗೆ ಏನಂತಂದಾಗ ಅತಿ ಹೆಚ್ಚು ಪುಷ್ಟಿ ಕೊಡ್ತವೆ. ಹೀಗಾಗಿ ಅಷ್ಟೇ ಅಲ್ಲದೆ ಏನಂತಂದಾಗ ಇಲ್ಲಿ ಸ್ಪರ್ಧಾ ಕೋಚಿಂಗ್ ಸೆಂಟರ್
ಸ್ಪರ್ಧಾ ಚೈತ್ರ ಕೋಚಿಂಗ್ ಸೆಂಟರ್ ನಲ್ಲಿ ಹೊಸದಾಗಿ ಏನಂತಂದಾಗ ಬ್ಯಾಚ್ಗಳು ಪ್ರಾರಂಭವಾಗಿದ್ದು ಇದರ ಸದುಪಯೋಗ ಏನಂತಂದಾಗ ಪಡೆದುಕೊಳ್ಳಬೇಕು. ತಂದಾಗ GS ಮಾಸ್ಟರ್ ಮೈಂಡ್ ಅಂತ ಟೆಸ್ಟ್ ಸೀರೀಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಸೀರೀಸ್ ಹೇಗಿರ್ತಿತ್ತು ಅಂದಾಗ ಅದು DSRTC NCRTC ಬೇಸ್ ಮೇಲೆ ಇರ್ತಿತ್ತು. ಏನಂತಂದಾಗ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದಾಗ ನಡೀತಾ ಇದ್ದು, ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಏನಂತಂದಾಗ ಇವು ಹಾಗೆ ಸಾಗಲಿದ್ದಾವು. ಇಲ್ಲಿ ಏನಂತಂದಾಗ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಅವುಗಳನ್ನು ಕಂಡಕ್ಟ್ ಮಾಡ್ತಾರೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಟೆಸ್ಟ್ ಸೀರೀಸ್ ಎಷ್ಟು ನೀವು ಪ್ರಿಪೇರ್ ಆಗ್ತಾ ಇದ್ರಿ ನೋಡು, ಅಷ್ಟು ನಿಮ್ಗೆ ಕಾನ್ಫಿಡೆಂಟ್ ಬರ್ತೈತಿ. ಇಲ್ಲಿ ಎಷ್ಟು ಬೇಕಾದಷ್ಟು ಕಡಿಮೆ ಆಗ್ಲಿ ನೋಡಿ, ಓನ್ಲಿ ಕೇವಲ 500 ರೂಪಾಯಿ ಈ 10 ಪೇಪರ್ಗಳು ನಿಮಗೆ ಏನಂತಂದ ಕೊಡಲಾಗುವುದು. ಒಂದು ಸಲ ಒಂದು ತಿಂಗಳ ರೀಚಾರ್ಜ್ ಮಾಡ್ಬೇಕಂದ್ರೆ ಎಷ್ಟು ಬೇಕು ಹೇಳಿ ಸ್ನೇಹಿತರೆ. ಹೀಗಾಗಿ ಮಿನಿಮಮ್ 500 ರೂಪಾಯಿ ಬೇಕು. ಒಂದೇ GB ಏನಂತಂದ ಡಾಟಾ ಬರ್ತೈತಿ. ಹಾಗಾಗಿ ನಿಮ್ಮ 1 GB ಡಾಟಾ ಈ ಟೈಮ್ ನಲ್ಲಿ ಸಾಕಾಗಲ್ಲ. ಅದಕ್ಕಾಗಿ ನೀವು ಒಂದು ಸಲ ಇದನ್ನ ಟೆಸ್ಟ್ ಸೀರೀಸ್ ತೆಗೆದುಕೊಂಡ್ರೆ ಜೀವನ ಪೂರ್ತಿ ಸಕ್ಸಸ್ ಆಗ್ಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ವೈಸ್ ನಿಮಗ ಆನ್ಲೈನ್ ದಲ್ಲಿ ಡಿಸ್ಕಸ್ ಸಹಿತ ಮಾಡಲಾಗುವುದು. ಅಷ್ಟೇ ಅಲ್ಲದೆ ಏನಂತಂದಾಗ ಇನ್ನೊಂದು ವಿಶೇಷತೆ ಏನಂತಂದಾಗ ಹೊಸ ಬ್ಯಾಚ್ ಪ್ರಾರಂಭ ಮಾಡಿದ್ದು. ಅದರ ವಿಶೇಷತೆ ಏನಂತ ಹೇಳಕ್ಕಾಗಿ ಒಂದ್ಸಲ ನೀವು ಈ ಮಿಷನ್ ಕರ್ತವ್ಯ ಅಂತೇಳಿ ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡಲಾಗೈತಿ. ಮತ್ತೆ ಸಾಮಾನ್ಯವಾಗಿ KS ಗೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರ್ತೈತಿ, ಆಮೇಲೆ PSI ಗ್ರೂಪ್ಸ್ ಗೆ ಬೇರೆ ಇರುತ್ತೆ. ಹಾಗಾಗಿ ಏನಂತಂದಾಗ ಅದು 15ನೇ ತಾರೀಕಿಗೆ ಪ್ರಾರಂಭ ಆಗಲಿದೆ. ಹೀಗಾಗಿ ಏನಂತಂದಾಗ ಹೆಚ್ಚಿನ ಮಾಹಿತಿಗಾಗಿ ಏನಂತಂದಾಗ ಇದನ್ನು ಸಂಪರ್ಕಿಸಬೇಕು. ಅತಿ ಕಡಿಮೆ ಏನಂತಂದಾಗ ಫೀಸು ಇದೆ. ಬಟ್ ಕರ್ನಾಟಕದಲ್ಲಿ ಸುಮಾರು ನಾನು 15 ವರ್ಷಗಳಿಂದ ಸ್ಪರ್ಧಾ ಚೈತ್ರದಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ರಾಜ್ಯದ ಪ್ರಸಿದ್ಧ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಲ್ಲಿ ಬೋಧನೆ ಮಾಡುತ್ತಾ ಸಾಗ್ತಾರೆ. ಬಟ್ ಅತ್ಯಂತ ಹಳೆಯದಾದಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವಾಗಿದ್ದು ಇಲ್ಲಿ ಏನಂತಂದಾಗ ಊಟ ವಸತಿ ಆಮೇಲೆ ಈ ಅತ್ಯುತ್ತಮವಾದಂತ ಲೈಬ್ರರಿ ವ್ಯವಸ್ಥೆ ಇದೆ. ಇದನ್ನ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಒಂದು ಸರ್ಕಾರಿ ಹುದ್ದೆ ಹಿಡಿಯುವಂತಾಗಲಿ ಅಂತ ಹೇಳಿ ನಿಮಗೆ ಕೇಳಿಕೊಳ್ಳುತ್ತಾ ಆರಿಸುತ್ತಾ ಬಟ್ ಈಗಿನ ಇಲ್ಲಿಗೆ ಜೈ ಹಿಂದ್ ಬರಲಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಕಾಣಲಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.